press the bell icon on the YouTube app and never miss another update. Hi students, ಇವತ್ತು ನಾವು ಕರ್ನಾಟಕದ ಕೈಗಾರಿಕೆಗಳು ಎಂಬ ಅಧ್ಯಾಯವನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ. ಅಧ್ಯಾಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮಕ್ಕಳೇ, ಒಂದು ರಾಷ್ಟ್ರ ಅಥವಾ ರಾಜ್ಯ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ಕೈಗಾರಿಕಾ ಕ್ಷೇತ್ರ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ನಾವು ಕೈಗಾರಿಕಾ ಕ್ಷೇತ್ರವನ್ನು ಬಿಟ್ಟು ಒಂದು ರಾಜ್ಯ ಅಥವಾ ದೇಶ ಅಭಿವೃದ್ಧಿಯ ಅತ್ತ ಕೊಂಡೊಯ್ಯುವಂಥದ್ದು ಬಹಳ ಮೂರ್ಖತನ. ಸೊ ಹಾಗಾಗಿ ಕೈಗಾರಿಕೆಗಳ ಅಭಿವೃದ್ಧಿನೂ ಸಹ ನಮಗೆ ಬೇಕಾಗ್ತಾ ಹೋಗುತ್ತೆ. ಹೇಗೆ ಕೃಷಿಯ ಅಭಿವೃದ್ಧಿ, ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ ಮತ್ತು ಕೈಗಾರಿಕಾ ಅಭಿವೃದ್ಧಿ, ಈ ಮೂರು ರಂಗಗಳ ಅಭಿವೃದ್ಧಿಯು ಒಂದು ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಬಹಳ ಮಹತ್ತರವಾಗಿರ್ತಕ್ಕಂಥ ಸಂಗತಿಗಳು. ಸೊ ಹಾಗಾಗಿ ನಾವು ಕೈಗಾರಿಕಾ ಕ್ಷೇತ್ರವನ್ನು ಕೂಡ ಬಿಟ್ಟು ದೇಶದ ಅಭಿವೃದ್ಧಿ ಅಥವಾ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಕೈಗಾರಿಕೆಗಳಿಂದ ನಿಮಗೆ ಗೊತ್ತಿರ್ಬೋದು, ಕೈಗಾರಿಕೆಗಳಿಂದ ಹಲವಾರು ರೀತಿಯಾದಂಥ ಒಂದು ದುಷ್ಪರಿಣಾಮಗಳು ಆಗ್ಬೋದು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ವಾಯು ಪೊಲ್ಯೂಷನ್ ಆಗಿರ್ಬೋದು, ಮತ್ತು ಇನ್ನೊಂದು ಥರದ ಒಂದು ಮಾಲಿನ್ಯಕ್ಕೆ ನಮಗೆ ಕಾರಣ ಆಗ್ತಕ್ಕಂಥದ್ದು ಆಗಿರ್ಬೋದು. ಹಾಗಂತ ನಾವು ಕೈಗಾರೀಕರಣವನ್ನು ಬಿಟ್ಟು ನಾವು ಒಂದು ರಾಜ್ಯದ ಅಥವಾ ದೇಶದ ಅಭಿವೃದ್ಧಿಯನ್ನು ಮಾಡ್ತೀವಿ ಅನ್ನೋದು ಅದು ತಪ್ಪಾಗುವಂಥ ಸಂಗತಿ. ಹಾಗಾಗಿ ಕೈಗಾರಿಕೆಗಳು ಕೂಡ ಒಂದು ದೇಶದ ಆರ್ಥಿಕತೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ನಾವು ಬರಬೇಕಾದ್ರೆ, ನಾವು ಮಾತಾಡೋದೇ ಆದರೆ, ಕರ್ನಾಟಕ ಅತ್ಯಂತ ಸಮೃದ್ಧವಾದಂಥ ಅಥವಾ ಬೃಹತ್ ಕೈಗಾರಿಕೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಕಾರಣ ಏನು ಅಂತಂದರೆ, ಕರ್ನಾಟಕದಲ್ಲಿ ಕೈಗಾರಿಕೆಗಳಿಗೆ ಸ್ಥಾಪನೆ ಮಾಡಬೇಕಾಗಿರ್ತಕ್ಕಂತಹ ಮೂಲಭೂತ ಅವಶ್ಯಕತೆಗಳೇನಿವೆ ಅವುಗಳ ಕೊರತೆ ಇರಲಿಲ್ಲ ಅನ್ನೋದು. ಸೊ ಬಹುಮುಖ್ಯವಾಗಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದರೆ ಅದಕ್ಕೆ ಬಹುಮುಖ್ಯವಾಗಿ ಖನಿಜ ಸಂಪತ್ತುಗಳು ಬೇಕಾಗ್ತವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳು ಹತ್ತಿರದಲ್ಲಿ ಸಿಕ್ಕಷ್ಟು ಅದಕ್ಕೆ ಹೆಚ್ಚು ಲಾಭ ಅಥವಾ ಆರ್ಥಿಕವಾಗಿ ಅದು ಸುದೃಢಗೊಳ್ಳಲಿಕ್ಕೆ ಸಹಾಯವಾಗ್ತಾ ಹೋಗ್ತವೆ. ಸೊ ಆ ವಿಚಾರದಲ್ಲಿರ್ಬೋದು, ಕಚ್ಚಾ ವಸ್ತುಗಳ ವಿಚಾರದಲ್ಲಿರ್ಬೋದು, ಸೂಕ್ತವಾಗಿರ್ತಕ್ಕಂಥ ವಾಯುಗುಣ ಇರ್ಬೋದು, ನೀರಿನ ಸೌಲಭ್ಯಗಳಿರ್ಬೋದು, ಅಥವಾ ಮಾನವ ಸಂಪನ್ಮೂಲದ ಒಂದು ಅವಶ್ಯಕತೆ ಇರ್ಬೋದು, ಅಥವಾ ವಿದ್ಯುತ್ತಿನ ಒಂದು ಸರಬರಾಜಿನ ಪ್ರಕಾರ ಇರ್ಬೋದು, ಅಥವಾ ಸರ್ಕಾರದ ಒಂದು ಬೆಂಬಲ ಇರ್ಬೋದು, ಎಲ್ಲ ವಿಚಾರಗಳಿಂದಲೂ ಕೂಡ ಕರ್ನಾಟಕ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ವಾತಾವರಣವನ್ನು ಹೊಂದಿರುವ ಕಾರಣ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ಸೊ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ಅತಿ ಹೆಚ್ಚಾಗಿ ಕಾಣ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಉಳಿದ ರಾಜ್ಯಗಳಂತೆ ಕೆಲವೊಂದು ರಾಜ್ಯಗಳಂತೆ ಕರ್ನಾಟಕದಲ್ಲೂ ಕೂಡ ಅತ್ಯಂತ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪನೆ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಜೊತೆಗೆ ನಾವು ಹೇಳೋದಾದರೆ ಕೃಷಿ ಆಧಾರಿತ ಗುಡಿ ಕೈಗಾರಿಕೆಗಳು ಅಷ್ಟೇ ಅಲ್ಲ, ಇವತ್ತು ಆಧುನಿಕ ಕೈಗಾರಿಕೆಗಳು ಕೂಡ ಇರ್ತಕ್ಕಂಥದ್ದು. ಮೊದಲಿಗೆ ಗುಡಿ ಕೈಗಾರಿಕೆಗಳಿದ್ರೆ ಈಗ ಆಧುನಿಕ ಕೈಗಾರಿಕೆಗಳು ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ ಕರ್ನಾಟಕದಲ್ಲಿ ಕೈಗಾರಿಕಾ ಬೆಳವಣಿಗೆಗೆ ಯಾರು ಮಹತ್ವವಾದಂಥ ಪಾತ್ರವನ್ನು ವಹಿಸಿದರು? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಾರತದ ಇತರ ರಾಜ್ಯಗಳಿಗಿಂತಲೂ ಕೂಡ ಉತ್ತಮವಾದಂಥ ಕೈಗಾರಿಕೆಗಳು ಅಥವಾ ದೊಡ್ಡ ಮಟ್ಟದ ಕೈಗಾರಿಕಾ ಅಭಿವೃದ್ಧಿ ಕರ್ನಾಟಕದಲ್ಲಿ ಆಗಲಿಕ್ಕೆ ಯಾಕೆ ಆಯಿತು? ಅಷ್ಟು ವೇಗವಾಗಿ ಆಗಲಿಕ್ಕೆ ಕಾರಣ ಏನು ಅಂತ ನಾವು ನೋಡ್ತಾ ಹೋದರೆ ಅದಕ್ಕೆ ಬಹುಮುಖ್ಯವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಸೊ ಇವರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಸಾಮ್ರಾಜ್ಯದ ಅಥವಾ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂಥ ಕಾಲದಿಂದಲೂ ಕೂಡ ಕರ್ನಾಟಕವನ್ನು ಕೈಗಾರೀಕರಣವನ್ನು ಅಥವಾ ಕರ್ನಾಟಕದಲ್ಲಿ ಕೈಗಾರಿಕೆಯನ್ನು ಅಭಿವೃದ್ಧಿ ಮಾಡಬೇಕು, ಕೈಗಾರೀಕರಣವನ್ನು ಮಾಡಬೇಕು ಅಥವಾ ಕೈಗಾರಿಕಾ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇವರಲ್ಲಿತ್ತು. ಇವರ ಮುಖ್ಯ ಉದ್ದೇಶ ಅಥವಾ ಧ್ಯೇಯವೇ ಅದಾಗಿತ್ತು, ಕೈಗಾರೀಕರಣ ಇಲ್ಲವೇ ವಿನಾಶ. ಅಂದರೆ ಒಂದು ದೇಶ ಅಥವಾ ರಾಷ್ಟ್ರವಾಗಿರಲಿ ಕೈಗಾರೀಕರಣವನ್ನು ಮಾಡಬೇಕಾಗುತ್ತೆ, ಕೈಗಾರಿಕೆಗಳು ಅತಿ ಹೆಚ್ಚು ಸ್ಥಾಪನೆ ಮಾಡಬೇಕಾಗುತ್ತೆ. ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರೆ ಮಾತ್ರ ಆ ದೇಶ ಉದ್ಧಾರ ಆಗುತ್ತೆ, ಇಲ್ಲ ಅಂದರೆ ಅದು ವಿನಾಶವಾಗುತ್ತೆ. ಯಾಕಂದರೆ ಆರ್ಥಿಕ ಕ್ಷೇತ್ರಕ್ಕೆ ಇದರ ಪಾಲು ಕೂಡ ಬಹುದೊಡ್ಡದಾಗಿರುತ್ತೆ. ಸೊ ಹಾಗಾಗಿ ಇವರು ಹೇಳಿದ್ದು ಕೈಗಾರೀಕರಣ ಇಲ್ಲವೇ ನಾಶ. ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಬೇಕು, ಇಲ್ಲ ಅಂದರೆ ಆ ರಾಜ್ಯ ಇರ್ಬೋದು ಅಥವಾ ಆ ದೇಶ ಇರ್ಬೋದು ಅದು ವಿನಾಶ ಹೊಂದುತ್ತೆ ಅನ್ನೋ ಒಂದು ತತ್ವವನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಹೊಂದಿರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆ ತತ್ವದ ಅಡಿಯಲ್ಲಿಯೇ
ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನಲ್ಲಿ ತಮ್ಮ ಕಾಲ ಅವಧಿಯಲ್ಲಿ ಹಲವಾರು ರೀತಿಯಾದಂತಹ ಆಧುನಿಕ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಒಂದು ಭಾರತದಲ್ಲೇ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಮೈಸೂರು ಅರಸರ ಆಳ್ವಿಕೆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾಗಿ ಆ ಕಾಲದಲ್ಲಿ ಅಂದರೆ ಸ್ವತಂತ್ರ ಪೂರ್ವದಲ್ಲೇ ಮೈಸೂರು ರಾಜ್ಯ ಏನಿದೆ, ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಏನಿದೆ, ಆ ರಾಜ್ಯ ಆ ಕಾಲಕ್ಕೆ ಭಾರತ ದೇಶದಲ್ಲಿಯೇ ಒಂದು ಮಾದರಿ ರಾಜ್ಯವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಒಂದು ಮಾದರಿ ರಾಜ್ಯವಾಗಿ ಬೆಳವಣಿಗೆಯನ್ನು ಹೊಂದಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅಂದರೆ ಸ್ವತಂತ್ರ ನಂತರದಲ್ಲಿ ಅಭಿವೃದ್ಧಿಗೊಂಡಂಥದ್ದು ಅಲ್ಲ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ. ಸೊ ಕರ್ನಾಟಕದ ಒಂದು ವಿಚಾರವನ್ನು, ಕೈಗಾರಿಕಾ ಅಭಿವೃದ್ಧಿಯ ವಿಚಾರವನ್ನು ನಾವು ಗಮನಿಸಿದರೆ ಅದು ಕೇವಲ ಸ್ವತಂತ್ರ ನಂತರದಲ್ಲಿ ಅಭಿವೃದ್ಧಿ ಆಗಿಲ್ಲ, ಸ್ವತಂತ್ರ ಪೂರ್ವದಲ್ಲೇ ಅಭಿವೃದ್ಧಿ ಅತ್ತ ಕೊಂಡೊಯ್ದಿದ್ರು ಆಗಿನ ಕಾಲದ ಮೈಸೂರು ಅರಸರಿರ್ಬೋದು ಅಥವಾ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಅವಿರತ ಶ್ರಮ ಇರ್ಬೋದು, ಜೊತೆಗೆ ಬ್ರಿಟಿಷರ ಒಂದು ಸಹಕಾರನೂ ಕೂಡ ಅದಕ್ಕೆ ಇತ್ತು ಅನ್ನೋದು. ಯಾಕಂದ್ರೆ ಆವಾಗ ಬ್ರಿಟಿಷರ ಒಪ್ಪಿಗೆನ ಪಡಿಬೇಕಾಗಿತ್ತು ಯಾವುದೇ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾದ್ರೂ ಕೂಡ. ಅವರು ಕೂಡ ಅದಕ್ಕೆ ಒಂದು ಪ್ರೋತ್ಸಾಹವನ್ನು, ಬೆಂಬಲವನ್ನು ನೀಡಿದ್ದು ಕರ್ನಾಟಕ ಅಥವಾ ಮೈಸೂರು ರಾಜ್ಯ ಆ ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲೇ ಒಂದು ಮಾದರಿ ರಾಜ್ಯವಾಗಿ ನಿರ್ಮಾಣವಾಗಲಿಕ್ಕೆ ಅದು ಕೂಡ ಸಹಾಯವಾಗಿತ್ತು ಅನ್ನೋದನ್ನು ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಆ ಕಾಲದಲ್ಲಿ ನೋಡಿ, ಆ ಕಾಲದಲ್ಲಿ ಹಲವಾರು ಕೈಗಾರಿಕೆಗಳು ಸ್ಥಾಪನೆ ಆಗಿತ್ತು. ಹಕ್ಕಿ ಗಿರಣಿಗಳಿರ್ಬೋದು, ಅಂದರೆ 1902ರಲ್ಲಿ ಶಿವನ ಸಮುದ್ರದಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿದ ನಂತರ ದಿನಗಳಲ್ಲಿ ನಾವು ಹೇಳೋದಾದರೆ ಒಂದು ಹಕ್ಕಿ ಗಿರಣಿಗಳಿರ್ಬೋದು, ಅಂಚಿನ ತಯಾರಿಕೆ ಇರ್ಬೋದು, ಸಿಗರೇಟ್ ಇರ್ಬೋದು, ಅಥವಾ ಕಬ್ಬಿಣದ ಒಂದು ಫೌಡರ್ಗಳು ಕೂಡ ಆ ಕಾಲಕ್ಕೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಅಂದರೆ ಮೈಸೂರು ಸ್ವತಂತ್ರ ಪೂರ್ವದಲ್ಲಿ ಆಗಿರ್ತಕ್ಕಂತಹ ಒಂದು ಕೈಗಾರಿಕೆಗಳನ್ನ ನಾನು ಹೇಳ್ತಾ ಇದ್ದೀನಿ ಈಗ. ಸೊ ಅದ್ರ ಜೊತೆಗೆ ಆ ಕಾಲದಲ್ಲಿ ಆಧುನಿಕ ಕೈಗಾರಿಕೆಗಳಾಗಿರ್ತಕ್ಕಂಥ ಸಿಮೆಂಟ್ ಕೈಗಾರಿಕೆ ಸ್ಥಾಪನೆ ಆಗಿತ್ತು, ಹತ್ತಿ ಕೈಗಾರಿಕೆ ಸ್ಥಾಪನೆ ಆಗಿತ್ತು, ಕಬ್ಬಿಣ ಮತ್ತು ಹುಕ್ಕು ಆ ಕಾಲದಲ್ಲಿಯೇ ಸ್ಥಾಪನೆ ಮಾಡಿದರು ವಿಶ್ವೇಶ್ವರಯ್ಯನವರು. ಮತ್ತು ಸಿಮೆಂಟ್ ಒಂದು ಕಾಗದ ಕೈಗಾರಿಕೆಯನ್ನು ಕೂಡ ಆ ಕಾಲದಲ್ಲೇ ತಯಾರು ಮಾಡಿದರು ಅಥವಾ ಸ್ಥಾಪನೆ ಮಾಡಿದರು. ಸೊ ಅತ್ಯಾಧುನಿಕ ಕೈಗಾರಿಕೆಗಳನ್ನು ಕೂಡ ಆ ಕಾಲಕ್ಕೆ ಅಂದರೆ ಸ್ವತಂತ್ರ ಪೂರ್ವದಲ್ಲೇ ಅದನ್ನು ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಸ್ವಾತಂತ್ರ್ಯ ನಂತರದ ವಿಚಾರಕ್ಕೆ ಬರೋದಾದರೂ ಕೂಡ ಭಾರತ ಸರ್ಕಾರದ ಒಂದು ಕೈಗಾರಿಕಾ ನೀತಿ ಕರ್ನಾಟಕಕ್ಕೆ ಒಂದು ಪೂರಕವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸ್ಕೊಡ್ತು. ಕರ್ನಾಟಕದ ಒಂದು ಕೈಗಾರಿಕಾ ಅಭಿವೃದ್ಧಿ ಮುಂಚೆಯಿಂದಲೂ ಇತ್ತು. ಅದ್ರ ಜೊತೆಗೆ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಭಾರತ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಗೆ ಅಥವಾ ಕರ್ನಾಟಕದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಹಲವಾರು ನೀತಿಗಳನ್ನು ಅಥವಾ ಹಲವಾರು ರೀತಿಯಾದಂಥ ಬೆಂಬಲವನ್ನು ಕೊಡ್ತು. ಅದರ ಒಂದು ಪ್ರೇರಣೆಯಿಂದ ಅಥವಾ ಅದರ ಒಂದು ಬೆಂಬಲದಿಂದ ಕರ್ನಾಟಕದಲ್ಲಿ ಇನ್ನೂ ಅತ್ಯಾಧುನಿಕ ಅಥವಾ ಆಧುನಿಕ ಕೈಗಾರಿಕೆಗಳು, ಅದರಲ್ಲೂ ವಿಮಾನವನ್ನು ತಯಾರು ಮಾಡಲಿಕ್ಕೆ ತಯಾರಿಕಾ ಕಂಪನಿಗಳಿರ್ಬೋದು ಅಥವಾ ಇಂಜಿನಿಯರಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೈಗಾರಿಕೆಗಳಿರ್ಬೋದು, ಮತ್ತು ಕಬ್ಬಿಣ ಉಕ್ಕು ಕೈಗಾರಿಕೆ ಆ ಸ್ವತಂತ್ರ ಪೂರ್ವದಲ್ಲಿ ಒಂದು ಸ್ಥಾಪನೆ ಆಯಿತು, ನಂತರದಲ್ಲಿ ಒಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಟೂಲ್ಸ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಅಥವಾ ಮಾಹಿತಿ ತಂತ್ರಜ್ಞಾನದ ಒಂದು ಉದ್ಯಮಗಳಿರ್ಬೋದು, ಅವೆಲ್ಲವೂ ಕೂಡ ಸ್ವತಂತ್ರ ಪೂರ್ವದ ಒಂದು ಬೆಳವಣಿಗೆಗಳನ್ನು ಕೈಗಾರಿಕಾ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹೀಗೆ ಸ್ವತಂತ್ರ ಪೂರ್ವದಿಂದ ಮತ್ತು ಸ್ವತಂತ್ರ ನಂತರ ಎರಡೂ ಕಾಲದ ನಮ್ಮ ರಾಜ್ಯದ ಆಡಳಿತಗಾರರ ಒಂದು ದೂರದೃಷ್ಟಿಕೋನದಿಂದ ಕೈಗಾರಿಕಾ ಅಭಿವೃದ್ಧಿ ಅತ್ಯಂತ ಮಹತ್ವದ ಅಥವಾ ಒಂದು ಮೇಲ್ಗೈಯನ್ನು ಸಾಧಿಸಿರ್ತಕ್ಕಂಥದ್ದು ಕರ್ನಾಟಕದ ವಿಚಾರಕ್ಕೆ ನಾವು ಹೇಳಬೇಕಾಗುತ್ತೆ. ಸೊ ಹಾಗಾದರೆ ಯಾವ ಕೈಗಾರಿಕೆಗಳು ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಇದ್ದಾವೆ, ಯಾವ ಕಾಲದಿಂದ ಅವು ಪ್ರಾರಂಭ ಆಯಿತು ಅನ್ನೋದನ್ನು ನಾವು ನೋಡೋದಾದರೆ, ಕರ್ನಾಟಕದಲ್ಲಿ ಬಹುಮುಖ್ಯವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿರ್ಬೋದು, ಹತ್ತಿ ಕೈಗಾರಿಕೆ ಇರ್ಬೋದು, ಸಕ್ಕರೆ ಕೈಗಾರಿಕೆಗಳಿರ್ಬೋದು, ಕಾಗದ ಕೈಗಾರಿಕೆಗಳಿರ್ಬೋದು, ಸಿಮೆಂಟ್ ಇರ್ಬೋದು ಮತ್ತು ಮಾಹಿತಿ ತಂತ್ರಜ್ಞಾನ ಉದ್ಯಮಗಳು, ಅವು ಬಹುಮುಖ್ಯವಾಗಿ ಇರ್ತಕ್ಕಂಥ ಕೈಗಾರಿಕೆಗಳನ್ನ ನಮ್ಮ ಕರ್ನಾಟಕದಲ್ಲಿ ಕಾಣಲಿಕ್ಕೆ ಚಾನ್ಸ್ ಇದೆ. ಸೊ ಹಾಗಾಗಿ ಇವನ್ನ ಒಂದೊಂದಾಗಿ ನಾವು ಬರೋಣ. ಸೊ ಒಂದೊಂದೇ ಕೈಗಾರಿಕೆಗಳು ಯಾವಾಗ ಸ್ಥಾಪನೆ ಆಯಿತು, ಅವಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳೇನು ಬೇಕು, ಯಾವ ಪ್ರದೇಶದಲ್ಲಿ ಸ್ಥಾಪನೆ ಆಯಿತು, ಅದಕ್ಕೆ ಯಾರು ಮೂಲ ಪ್ರೇರಣೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳು ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಮಕ್ಕಳೇ, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ವಿಚಾರದಲ್ಲಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ಥಾಪನೆ ಆದಂಥ ಅಥವಾ ಒಂದು ಸ್ಥಾಪನೆ ಆಗಿರ್ತಕ್ಕಂಥ ಕೈಗಾರಿಕೆ ಅಂತಂದರೆ ಅದು ಕರ್ನಾಟಕದಲ್ಲಿ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇಡೀ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಆಗಿದ್ದು ಕರ್ನಾಟಕದಲ್ಲಿ. ಇದು ನಮಗೆ ಹೆಮ್ಮೆಯ ವಿಚಾರ. ಇದನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. 1923 ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು.
ನೋಡಿ, ಅಂದರೆ ಅವಾಗಿನ್ನೂ ಕೂಡ ಬ್ರಿಟಿಷರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿಯೇ 1923 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡಿದರು. ಅದಕ್ಕೆ ಮೂಲ ಕಾರಣ ಕರ್ನಾಟಕದಲ್ಲಿ ಸಿಗುವಂಥ ಒಂದು ಖನಿಜ ಸಂಪತ್ತುಗಳು, ಏನು ಕಬ್ಬಿಣದ ಒಂದು ಅಂಶ ಖನಿಜ ಸಂಪತ್ತು ಬೇಕಾಗಿತ್ತು, ಆ ಅಂಶ ಅತಿ ಹೆಚ್ಚಾಗಿ ಬಾಬಾ ಬುಡಂಗಿರಿ ಮತ್ತು ಕೆಮ್ಮಣ್ಣುಗುಂಡಿಯಲ್ಲಿ ಅತಿ ಹೆಚ್ಚಾಗಿ ಸಿಗ್ತಾ ಇತ್ತು. ಹಾಗಾಗಿ ಆ ಒಂದು ಸ್ಥಳಗಳ ಒಂದು ಏನು ಅದಿರಿದೆ ಅದನ್ನು ಉಪಯೋಗಿಸಿಕೊಂಡೇ ಭದ್ರಾವತಿಯಲ್ಲಿ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇದಕ್ಕೆ ಮೊದಲಿಗೆ ಅಂದರೆ 1923 ಈ ಒಂದು ಕಂಪನಿಗೆ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅನ್ನೋ ಒಂದು ಹೆಸರಿತ್ತು. ಇದಕ್ಕೆ ಮುಂಚೆ ಇದಕ್ಕೆ ನಾವು MISL ಅಂತಂದೇಳಿ ಕರಿತಾ ಇದ್ವಿ. ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತಂದೇಳಿ ಅದನ್ನು ಈ ಕಂಪನಿಗೆ ಕರಿತಾ ಇದ್ವಿ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಭದ್ರಾವತಿಯಲ್ಲಿ ಇರ್ತಕ್ಕಂಥ ಕೈಗಾರಿಕೆ. ಇದನ್ನು ಮೈಸೂರು ಅರಸರ ಆಳ್ವಿಕೆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರ ಒಂದು ಪ್ರಮುಖ ಪಾತ್ರದಲ್ಲಿ ಈ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಯಿತು. ಇದಕ್ಕೆ ಮೈಸೂರು ಐರನ್ ಸ್ಟೀಲ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತಂದೇಳಿ ಇದನ್ನು ಈ ಕಂಪನಿಗೆ ಹೆಸರನ್ನು ಇಡಲಾಗಿತ್ತು. ಆದರೆ ಸ್ವಾತಂತ್ರ್ಯ ನಂತರದ ವಿಚಾರಕ್ಕೆ ನಾವು ಬರೋದಾದರೆ ಈ ವೇಳೆಗಾಗಲೇ ಅಂದರೆ ಸ್ವಾತಂತ್ರ್ಯ ನಂತರದಲ್ಲಿ ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೋಸ್ಕರನೇ ಒಂದು ಭಾರತ ಸರ್ಕಾರ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿತು. ಆ ಪ್ರಾಧಿಕಾರ ಈ ಒಂದು ಕಂಪನಿಯನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಸೊ ಹಾಗಾಗಿ ರಾಷ್ಟ್ರೀಕರಣಗೊಂಡ ನಂತರದಲ್ಲಿ ಅಂದರೆ 1989 ಇಸ್ವಿಯಲ್ಲಿ ಈ ಒಂದು ಏನು ಕೈಗಾರಿಕೆ ಹೆಸರಿತ್ತು. ಇದನ್ನು ಸರ್ ಎಂ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತಂದೇಳಿ ಮರುನಾಮಕರಣವನ್ನು ಮಾಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದರೆ ಮೊದಲಿಗೆ ಇದನ್ನು ಮೈಸೂರು ಐರನ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತಂದೇಳಿ ಕರಿತಾ ಇದ್ರು, ಲಿಮಿಟೆಡ್ ಅಂತಂದೇಳಿ ಕರಿತಾ ಇದ್ರು. ಈಗ ಇದನ್ನು 1989ರಿಂದ ಈ ಕಡೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಲಿಮಿಟೆಡ್ ಅಂತಂದೇಳಿ ಈ ಕಂಪನಿಯ ಹೆಸರನ್ನು ನಾವು ಕಾಣಲಿಕ್ಕೆ ಚಾನ್ಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಉಕ್ಕು ಮತ್ತು ಕಬ್ಬಿಣದ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಯಾವ ಅಂಶಗಳು ಬೇಕಾಗ್ತವೆ, ಏನೇನೆಲ್ಲ ಬೇಕಾಗ್ತವೆ ಅಂತ ನಾವು ನೋಡಿದರೆ ಬಹುಮುಖ್ಯವಾಗಿ ಇದಕ್ಕೆ ಕಬ್ಬಿಣದ ಅದಿರು ಬೇಕಾಗುತ್ತೆ. ಆ ಕಬ್ಬಿಣದ ಅದಿರನ್ನು ನಾವು ಅಂದರೆ ಭದ್ರಾವತಿಯಲ್ಲಿ ಇರ್ತಕ್ಕಂತಹ ಏನು ಒಂದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಇದೆ, ಆ ಕೈಗಾರಿಕೆಗೆ ಕೆಮ್ಮಣ್ಣುಗುಂಡಿಯಿಂದ ಅದಕ್ಕೆ ಕಬ್ಬಿಣದ ಅದಿರನ್ನು ಸರಬರಾಜು ಮಾಡಲಾಗುತ್ತೆ. ಯಾಕಂದರೆ ಅಲ್ಲಿ ಬೆಟ್ಟಗುಡ್ಡಗಳಲ್ಲಿ ಅತಿ ಹೆಚ್ಚಾದಂಥ ಕಬ್ಬಿಣದ ಅಂಶದ ಒಂದು ಅದಿರುಗಳು ಸಿಗೋದ್ರಿಂದ ಅಥವಾ ಖನಿಜ ಸಂಪತ್ತು ಹೊಂದಿರೋದ್ರಿಂದ ಅಲ್ಲಿಂದ ಇಲ್ಲಿಗೆ ಈ ಒಂದು ಕಂಪನಿಗೆ ಕಬ್ಬಿಣದ ಅದಿರನ್ನು ಸರಬರಾಜು ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಉಕ್ಕು ತಯಾರಿಕೆಗೆ ಮ್ಯಾಂಗ್ನೀಸ್ ಕೂಡ ಬೇಕಾಗುತ್ತೆ. ಇದನ್ನು ಬಳ್ಳಾರಿಯ ಸಂಡೂರಿನಿಂದ ಸರಬರಾಜು ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಸುಣ್ಣ ಬೇಕಾಗುತ್ತೆ. ಇದನ್ನು ಬಂಡಿಗುಡ್ಡದಿಂದ ತರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ನೀರಿನ ಅವಶ್ಯಕತೆ ಇದೆ, ಅದನ್ನು ಭದ್ರಾ ಡ್ಯಾಮಿಂದ. ಅಂದರೆ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಏನೆಲ್ಲ ವಸ್ತುಗಳು ಬೇಕಾಗ್ತವೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸುಮ್ಮನೆ ಎಲ್ಲಿ ಬೇಕೋ ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಸುತ್ತಮುತ್ತಲೇ ಸಿಗುವಂತಹ ಒಂದು ವಾತಾವರಣ ಇರಬೇಕಾಗುತ್ತೆ. ಯಾಕೆಂದರೆ ದೂರದಿಂದ ಆ ವಸ್ತುಗಳನ್ನು ತರಿಸ್ಕೊಂಡ್ರೆ ಅದರ ಒಂದು ಉತ್ಪಾದನಾ ವೆಚ್ಚ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಸುತ್ತಮುತ್ತಲೇ ಸಿಗುವಂಥ ಜಾಗಗಳಲ್ಲಿ ಮಾತ್ರ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಹೇಳೋದಾದರೆ ಕರ್ನಾಟಕ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಜಾಗ ಕೈಗಾರಿಕೆಗಳಿಗೆ ಸ್ಥಾಪನೆ ಮಾಡಲಿಕ್ಕೆ. ಯಾಕಂದರೆ ಇಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನೋಡಿ, ಒಂದು ಕೈಗಾರಿಕೆಗೆ ಬೇಕಾಗಿರ್ತಂದರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತರ್ತಾ ಇದ್ದೀವಿ ಅಂತ ನೋಡಿ. ಭದ್ರಾವತಿಯ ಒಂದು ಕೈಗಾರಿಕೆಗೆ ಕೆಮ್ಮಣ್ಣುಗುಂಡಿಯಿಂದ ಕಬ್ಬಿಣದ ಅದಿರು ಬಂದರೆ, ಸಂಡೂರಿಂದ ಮ್ಯಾಂಗ್ನೀಸ್ ಅದಿರು ಬರುತ್ತೆ. ಹಾಗೆ ಸುಣ್ಣ ಬಂಡೆಗುಡ್ಡದಿಂದ ಬರುತ್ತೆ. ಭದ್ರಾ ನದಿಯಿಂದ ನೀರಿನ ಸರಬರಾಜು ಆಗುತ್ತೆ. ಮೊದಲಿಗೆ ಊದು ಕೊಲುವೆಯಿಂದ ಇದನ್ನು ಕಬ್ಬಿಣ ಮತ್ತು ಉಕ್ಕನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಅಲ್ಲಿ ಕಾಣ್ತಾ ಇತ್ತು. ಆದರೆ ಯಾವಾಗ ಜೋಗ ಜಲಪಾತದಿಂದ ಜೋಗದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು, ಆ ನಂತರದಲ್ಲಿ ವಿದ್ಯುತ್ತನ್ನು ಆ ಕಂಪನಿಗೆ ಕೊಟ್ಟು ಅಲ್ಲಿ ಆ ವಿದ್ಯುತ್ತಿನಿಂದನೂ ಕೂಡ ಕಬ್ಬಿಣ ಮತ್ತು ಉಕ್ಕನ್ನು ಉತ್ಪಾದನೆ ಮಾಡುವಂಥ ಸ್ಥಳವಾಗಿ ಅದನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದರೆ
ಇಷ್ಟೆಲ್ಲ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗೆ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಒಂದು ಉಕ್ಕನ್ನು ಮತ್ತು ಕಬ್ಬಿಣವನ್ನು ಉತ್ಪಾದನೆ ಮಾಡುವಂಥದ್ದು ಈ ಸ್ಥಳದಲ್ಲಿ ಕಾಣ್ತಾ ಹೋಗುತ್ತೆ. ಇನ್ನು ಕೇವಲ ಕರ್ನಾಟಕದಲ್ಲಿ ಒಂದೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆಯಾ ಅಂದರೆ 1923ರ ನಂತರದಲ್ಲಿ ಯಾವ ಕೈಗಾರಿಕೆಯನ್ನು ಮತ್ತೆ ಸ್ಥಾಪನೆ ಆಗಲೇ ಇಲ್ವಾ ಅಂತ ನೋಡಿದ್ರೆ ಹಾಗೇನೂ ಇಲ್ಲ. 2001ರ ಇಸ್ವಿಗೆ ನಾವು ಬರೋದಾದರೆ 2001 ಅಂದರೆ ನೋಡಿ 1921ರಿಂದ ಮತ್ತೆ ಯಾವ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಕರ್ನಾಟಕದಲ್ಲಿ ಸ್ಥಾಪನೆ ಆಗಲಿಲ್ಲ. ಯಾಕಂದರೆ ನನಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಬೇಕು ಅಂತ ಹೇಳಿದೆ. ಮತ್ತು ಈ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು ಕೂಡ ದೊಡ್ಡ ಒಂದು ಬಂಡವಾಳವನ್ನು ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಈ 2000ರಲ್ಲಿ ಖಾಸಗಿ ಕಂಪನಿ ಒಂದು ಅಂದರೆ ಜಿಂದಾಲ್ ಅನ್ನೋದೇನು ಕಂಪನಿ ಇದೆ, ಒಂದು ಖಾಸಗಿ ಸಂಸ್ಥೆ. ಈ ಸಂಸ್ಥೆಯವರು ಬಳ್ಳಾರಿ ಅಂದರೆ ಈಗ ಅದು ವಿಜಯನಗರ ಅಂತಂದು ಆಗೋಗ್ಬಿಡ್ತು, ಈಗ ಹೊಸ ಜಿಲ್ಲೆ ಆಗಿದೆ. ಸೊ ಹೊಸಪೇಟೆಯ ಹತ್ತಿರ ಇರ್ತಕ್ಕಂಥ ತೋರಣದುರ್ಗ ಅಂತಂದು ಹೇಳಿ ಕರಿತೀವಿ. ಆ ಒಂದು ತೋರಣದುರ್ಗದಲ್ಲಿ ವಿಜಯನಗರ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಯಿತು. ಅದಕ್ಕೆ ಆ ಕಂಪನಿಗೆ ಹೆಸರನ್ನು ಏನು ನೀಡಲಾಯಿತು ಅಂದರೆ ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಆ ಒಂದು ಕೈಗಾರಿಕೆಯನ್ನು ಅಲ್ಲಿ ತೋರಣಗಲ್ಲು ಅಂದರೆ ಈಗ ಅದನ್ನು ಇಷ್ಟು ದಿವಸ ಬಳ್ಳಾರಿ ಅಂತೇಳಿ ಕರಿತಿದ್ವಿ, ಇನ್ಮೇಲೆ ವಿಜಯನಗರ ಅಂತ ಕರಿಬೇಕಾಗುತ್ತೆ. ಸೊ ಆ ಒಂದು ಜಿಲ್ಲೆಯಲ್ಲಿ ನಮಗೆ ಈ ಒಂದು ಉಕ್ಕು ಮತ್ತು ಕಬ್ಬಿಣದ ಕೈಗಾರಿಕೆ ಎರಡನೇ ಕೈಗಾರಿಕೆಯಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇಲ್ಲಿ ಈ ಒಂದು ಕಂಪನಿ ಏನಿದೆ ಇದು ಇತ್ತೀಚೆಗೆ ಒಂದು ಸ್ಥಾಪನೆ ಆಗಿರ್ತಕ್ಕಂತಹ ಒಂದು ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ಭದ್ರಾವತಿ ಕೈಗಾರಿಕೆ ಐತೆ ಅದಕ್ಕಿಂತಲೂ ಕೂಡ ಮಾಡರ್ನೈಸ್ ಅಥವಾ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಇಲ್ಲಿ ಉಕ್ಕು ಮತ್ತು ಕಬ್ಬಿಣವನ್ನು ತಯಾರು ಮಾಡಲಾಗುತ್ತೆ. ಸೊ ಈಗ ಪ್ರಸ್ತುತ ಅತ್ಯಾಧುನಿಕವಾಗಿರ್ತಕ್ಕಂತಹ ಒಂದು ತಂತ್ರಜ್ಞಾನ ಉಕ್ಕು ಮತ್ತು ಕಬ್ಬಿಣವನ್ನು ಉತ್ಪಾದನೆ ಮಾಡುವಂಥ ತಂತ್ರಜ್ಞಾನ ಅಂದರೆ ಅದಕ್ಕೆ ನಾವು ಕೊರೆಕ್ಸ್ ಅಂತಂದೇಳಿ ಕರಿತೀವಿ. ಈ ಒಂದು ತಂತ್ರಜ್ಞಾನವನ್ನು ಬಳಸಿ ಅಲ್ಲಿ ಉಕ್ಕು ಮತ್ತು ಕಬ್ಬಿಣವನ್ನು ಉತ್ಪಾದನೆ ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದಿಷ್ಟು ಕೂಡ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಇದೆ ಆ ಕೈಗಾರಿಕೆ ಬೆಳೆದು ಬಂದಂಥ ದಾರಿಯ ವಿಚಾರಕ್ಕೆ ಹೇಳೋದಾದರೆ, ಇನ್ನು ಕರ್ನಾಟಕದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕೈಗಾರಿಕಾ ವಲಯ ಅಂತಂದರೆ ಅದು ಹತ್ತಿ ಕೈಗಾರಿಕೆಗಳು ಅಂತ ಕರೀತಾವೆ. ಈ ಹತ್ತಿ ಕೈಗಾರಿಕೆಗಳು ಪ್ರಾಚೀನ ಕಾಲದಿಂದ ಇದ್ದಂತಹ ಒಂದು ವ್ಯವಸ್ಥೆ. ಇದು ಒಂದು ಕೃಷಿ ಆಧಾರಿತ ಕೈಗಾರಿಕೆ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆಯಲ್ಲ ಇದು ಖನಿಜ ಸಂಪನ್ಮೂಲಗಳಿಂದ ಅಥವಾ ಇದಕ್ಕೆ ಮೂಲ ಅಂದರೆ ಖನಿಜ ಸಂಪನ್ಮೂಲಗಳೇ. ಆದರೆ ಈ ಹತ್ತಿ ಕೈಗಾರಿಕೆ ಇದೆಯಲ್ಲ ಇದು ಕೃಷಿ ಆಧಾರಿತ ಒಂದು ಕೈಗಾರಿಕರಣ ಅಂತಂದೇಳಿ ಕರಿತಾ ಹೋಗ್ತೀವಿ, ಕೈಗಾರಿಕೆಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಕೆಲವೊಂದು ಕೃಷಿ ಆಧಾರಿತ ಕೈಗಾರಿಕೆಗಳು ಇದ್ದಾವೆ, ಕೆಲವೊಂದು ಪ್ರಕೃತಿ ಆಧಾರಿತ ಒಂದು ಕೈಗಾರಿಕೆಗಳು ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನಮಗೆ ಸಕ್ಕರೆ ಕೂಡ ಸೇಮ್, ಅದು ಕೂಡ ನಮಗೆ ಕೃಷಿ ಆಧಾರಿತ ಒಂದು ಕೈಗಾರಿಕೆನೇ. ಯಾಕಂದರೆ ಇಲ್ಲಿ ಹೊಲದಲ್ಲಿ ಬಿತ್ತಿ ಬೆಳಿಬೇಕಾಗುತ್ತೆ, ಹಾಗಾಗಿ ನಾವು ಅದನ್ನು ಕೃಷಿ ಕೈಗಾರಿಕಾ ವಲಯ ಅಂತಂದೇಳಿ ಕೈಗಾರಿಕೆಗಳು ಅಂತಂದೇಳಿ ನಾವು ಕರಿತಾ ಹೋಗ್ತೀವಿ. ಹತ್ತಿಯ ವಿಚಾರಕ್ಕೆ ಬರೋದಾದರೆ ಇದು ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಲ್ಲಿ ಹೆಸರುವಾಸಿ ಪಡೆದಿರ್ತಕ್ಕಂಥ ಒಂದು ಕೈಗಾರಿಕೆ. ಭಾಳ ಪುರಾತನದಿಂದಲೂ ಇದ್ದಂಥದ್ದು. ಒಂದು ಬಟ್ಟೆ ನೇಯುವಂಥದ್ದು ಭಾಳ ಪುರಾತನ ಕಾಲದಿಂದಲೂ ಇತ್ತು. ಭಾರತದಲ್ಲಿರ್ತಕ್ಕಂಥ ಬಟ್ಟೆಗಳಿಗೆ ಹೆಚ್ಚು ಒಂದು ಪ್ರಪಂಚದಾದ್ಯಂತಹ ಒಂದು ಬೆಲೆ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ ಪ್ರಾಚೀನ ಕಾಲದಿಂದಲೂ ಕೂಡ. ಸೊ ಆದರೆ ಈ ಒಂದು ಕೈಗಾರಿಕೆಗಳು ಇವತ್ತಿಗೂ ಕೂಡ ಒಂದು ಕೃತಕ ನಾರಿನ ಬಟ್ಟೆಗಳು ಇದ್ರೂ ಕೂಡ ಆ ಒಂದು ಪೈಪೋಟಿಯ ಮಧ್ಯದಲ್ಲೂ ಕೂಡ ಇವತ್ತು ಕೂಡ ಗುಡಿ ಕೈಗಾರಿಕೆಗಳು ಇರ್ತಕ್ಕಂಥದ್ದು, ನೇಯ್ಗೆ ಬಟ್ಟೆಗಳು ಇರ್ತಕ್ಕಂಥದ್ದು ಕೂಡ ನಾವು ಇತ್ತೀಚಿನ ದಿನದಲ್ಲೂ ಕೂಡ ಕಾಣ್ತಾ ಹೋಗ್ತೀವಿ. ಇನ್ನು ಆಧುನಿಕ ಕೈಗಾರಿಕೆಗಳಿಗೆ ನಾವು ಬರೋದಾದರೆ ಯಾವಾಗಿಂದ ಆಧುನಿಕ ಕೈಗಾರಿಕೆಗಳು ಸ್ಥಾಪನೆ ಆದವು? ಬಟ್ಟೆ ನೇಯುವಂಥದ್ದು ಗುಡಿ ಕೈಗಾರಿಕೆಗಳು ಮೊದಲಿಂದನೇ ಇತ್ತು. ಆದರೆ ಇತ್ತೀಚೆಗೆ ಆಧುನಿಕ ಕೈಗಾರಿಕೆಗಳು ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವಾಗಿಂದ ಪ್ರಾರಂಭ ಆಯಿತು ಅಂತ ನೋಡೋದಾದರೆ ಅದು 1884ರಲ್ಲಿ ಕಲಬುರ್ಗಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ MSK ಅನ್ನೋ ಒಂದು ಹತ್ತಿ ಬಟ್ಟೆಯ ಒಂದು ಗಿರಣಿ ಸ್ಥಾಪನೆ ಆಯಿತು. ಅಲ್ಲಿಂದ ನಮಗೆ ಆಧುನಿಕ ಒಂದು ಕೈಗಾರಿಕೆಗಳು ಬಟ್ಟೆ ತಯಾರಿಕೆಯ ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇದಕ್ಕಿಂತ ಮುಂಚಿತವಾಗಿ ನಮಗೆ ಬಹಳ
ಇಂಪಾರ್ಟೆಂಟ್ ಆದಂಥ ವಿಚಾರಗಳು ಅಂತ ಅಂದರೆ ಈ ಕೈಗಾರಿಕೆಗಳು, ಹತ್ತಿ ಬಟ್ಟೆ ಕೈಗಾರಿಕೆಗಳು ಅತಿ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಮೂಲ ಕಾರಣ ಅಂತ ಅಂದರೆ ಆಗಿನ ಕಾಲದಲ್ಲಿ ಆವಿಷ್ಕಾರ ಆಗಿರ್ತಕ್ಕಂಥ ಹತ್ತಿಯಿಂದ ಬೀಜಗಳನ್ನು ಹೊರತೆಗೆಯುವಂಥ ಒಂದು ಯಂತ್ರ ಸ್ಥಾಪನೆ, ಒಂದು ಸಂಶೋಧನೆ ಆಯಿತು. ಅದಕ್ಕೆ ನಾವು ಜಿನ್ನಿಂಗ್ ಗಿರಣಿ ಅಂತಂದೇಳಿ ಕರಿತಾ ಹೋಗ್ತೀವಿ, ಅಥವಾ ಜಿನ್ನಿಂಗ್ ಯಂತ್ರ ಅಂತಂದೇಳಿ ಕರಿತೀವಿ. ಅದು ಹತ್ತಿಯಲ್ಲಿರ್ತಕ್ಕಂಥ ಬೀಜಗಳನ್ನು ಬೇರ್ಪಡಿಸುವಂಥ ಒಂದು ಯಂತ್ರ ಅವತ್ತು ಆವಿಷ್ಕಾರ ಆಯಿತು. ನಂತರದಲ್ಲಿ ಹತ್ತಿ ನೂಲನ್ನು ನೂಲನ್ನು ತೆಗೆಯುವಂತಹ ಒಂದು ಸ್ಪಿನ್ನಿಂಗ್ ಒಂದು ಯಂತ್ರಗಳು ಕೂಡ ಸಂಶೋಧನೆ ಆಯಿತು. ಈ ಎರಡು ಯಂತ್ರಗಳ ಒಂದು ಸಂಶೋಧನೆ ನಂತರವೇ ಹತ್ತಿ ಗಿರಣೆ ಅಥವಾ ಹತ್ತಿ ಕೈಗಾರಿಕೆಗಳ ಅಭಿವೃದ್ಧಿ ಆಗಿದ್ದು, ಹೆಚ್ಚು ಅಭಿವೃದ್ಧಿ ಆಗಿದ್ದು ಸಾಧ್ಯವಾಯಿತು. ಯಾಕಂದರೆ ಈ ಹತ್ತಿಯಲ್ಲಿರ್ತಕ್ಕಂಥ ಬೀಜವನ್ನು ತೆಗಿಬೇಕು ಮತ್ತು ಜೊತೆಗೆ ದಾರವನ್ನು ತೆಗೆಯುವಂಥದ್ದು ದೊಡ್ಡ ಕೆಲಸವಾಗಿತ್ತು. ಅದೊಂದು ದೊಡ್ಡ ಸಾಹಸದ ಕೆಲಸವಾಗಿತ್ತು ಆವತ್ತಿನ ಕಾಲದಲ್ಲಿ. ಅದು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಮನುಷ್ಯರು ಕೂಡ ಜಾಸ್ತಿ ಬೇಕಾಗ್ತಾ ಇತ್ತು. ಹಾಗಾಗಿ ಅಷ್ಟೊಂದು ವೇಗವಾಗಿ ಬಟ್ಟೆಗಳನ್ನು ಅತಿ ಹೆಚ್ಚಾಗಿ ತಯಾರು ಮಾಡುವಂಥದ್ದು ಕಷ್ಟ ಆಗ್ತಾ ಇತ್ತು. ಯಾವಾಗ ಜಿನ್ನಿಂಗ್ ಒಂದು ಯಂತ್ರಗಳಿರ್ಬೋದು ಅಥವಾ ಸ್ಪಿನ್ನಿಂಗ್ ಯಂತ್ರಗಳು ಬಂದವು, ಅಂದರೆ ಹತ್ತಿಯಲ್ಲಿರ್ತಕ್ಕಂಥ ಬೀಜವನ್ನು ಸಪ್ರೇಟ್ ಬೇರ್ಪಡಿಸುವಂತಹ ಒಂದು ಯಂತ್ರ, ಜೊತೆಗೆ ನೂಲನ್ನು ತೆಗೆಯುವಂಥದ್ದು ಅಂದರೆ ದಾರವನ್ನು ಮಾಡುವಂತಹ ಯಂತ್ರಗಳು, ಇವೆರಡು ಯಂತ್ರಗಳು ಯಾವಾಗ ಬಂದವು ಆವಾಗ ಈ ಒಂದು ಹತ್ತಿ ಕೈಗಾರಿಕೆಯ ಅಭಿವೃದ್ಧಿ ಅತ್ಯಂತ ವೇಗವಾಗಿ ನಡೀಲಿಕ್ಕೆ ಸಾಧ್ಯತೆ ಆಯಿತು. ಸೊ ಇವೆರಡು ಯಂತ್ರಗಳ ಬಂದ ನಂತರದಲ್ಲಿ ಅಂದರೆ ಆವಿಷ್ಕಾರದ ನಂತರದಲ್ಲಿ 1884ರಲ್ಲಿ ಕಲಬುರ್ಗಿಯಲ್ಲಿ MSK ಅನ್ನೋ ಒಂದು ಗಿರಣಿ ಸ್ಥಾಪನೆ ಆಯಿತು. ಇದು ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡದಾಗಿರ್ತಕ್ಕಂಥ ಆಧುನಿಕ ಒಂದು ಹತ್ತಿ ಕೈಗಾರಿಕೆಯಾಗಿ ಸ್ಥಾಪನೆ ಆಯಿತು. ಕರ್ನಾಟಕದ ವಿಚಾರಕ್ಕೆ ನಾವು ಬರೋದಾದರೆ, ಕರ್ನಾಟಕದ ವಿಚಾರ ನಾನು ಹೇಳ್ತಾ ಇರೋದು ಅಷ್ಟು ಕೂಡ ಕರ್ನಾಟಕಕ್ಕೆ ಅದು ಮೊದಲನೇದು ಅಂತಂದೇಳಿ ಕರಿತಾ ಹೋಗ್ತೀವಿ. ನಂತರದಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಒಂದು ಬಟ್ಟೆ ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ಹಾಗೆ 1990ರ ನಂತರದಲ್ಲಿ ಹಲವಾರು ಕೈಗಾರಿಕೆಗಳು ಸ್ಥಾಪನೆ ಆದವು. ಆ ವಿಚಾರಕ್ಕೆ ಬರೋದಾದರೆ ದಾವಣಗೆರೆಯ ಕಾಟನ್ ಮಿಲ್ ಇರ್ಬೋದು, ಭಾಳ ದೊಡ್ಡ ಕೈಗಾರಿಕೆಗಳು ಅಂತಂದೇಳಿ ಕರಿತೀವಿ. ಅದೇ ರೀತಿಯಾಗಿ ಮೈಸೂರಿನಲ್ಲಿರ್ತಕ್ಕಂಥ KR ಮಿಲ್ ಇರ್ಬೋದು, ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಬಿನ್ನಿ ಮಿಲ್ ಇರ್ಬೋದು, ಇವೆಲ್ಲವೂ ಕೂಡ ಕರ್ನಾಟಕದ ಅತಿ ದೊಡ್ಡ ಹತ್ತಿ ಕೈಗಾರಿಕೆಗಳು ಅಂತಂದೇಳಿ ನಾವು ಕರಿತಾ ಹೋಗ್ತೀವಿ, ಹತ್ತಿ ಕೈಗಾರಿಕೆಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಆದರೆ ಈ ಎಲ್ಲ ಕೈಗಾರಿಕೆಗಳು ಇದಾವಲ್ಲ, ಅವೆಲ್ಲವೂ ಕೂಡ ಬಹುಮುಖ್ಯವಾಗಿ ಉತ್ತರ ಬಯಲು ಪ್ರದೇಶದಲ್ಲೇ ಹೆಚ್ಚಾಗಿ ಇರ್ತಕ್ಕಂಥದ್ದು. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದು ಕಾಣ್ತಾ ಹೋಗ್ತೀವಿ. ಯಾಕೆ ಅಂತಂದರೆ ಅಲ್ಲಿ ಹತ್ತಿಯನ್ನು ಬೆಳೆಯುವಂಥ ಪ್ರದೇಶ ಅತಿ ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ. ಹಾಗಾಗಿ ದಾವಣಗೆರೆಯ ವಿಚಾರಕ್ಕೆ ಬರೋದಾದರೆ ಇದನ್ನು ಮ್ಯಾಂಚೆಸ್ಟರ್ ಅಂತ ಕೂಡ ಕರಿತಾ ಹೋಗ್ತಾರೆ. ಹತ್ತಿ ಕೈಗಾರಿಕೆಗಳ ವಿಚಾರಕ್ಕೆ ಮ್ಯಾಂಚೆಸ್ಟರ್ ಅಂತ ಕೂಡ ಕರಿತಾ ಹೋಗ್ತಾರೆ. ಯಾಕಂದರೆ ಇಲ್ಲಿ ಹತ್ತಿ ಬಟ್ಟೆಯನ್ನು ತಯಾರು ಮಾಡುವ ಕೈಗಾರಿಕೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ. ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಅದರ ಒಂದು ಕೊಡುಗೆಯನ್ನು ನಾವು ಕಾಣ್ಬೋದು. ಹಾಗಾಗಿ ಇದನ್ನು ಮ್ಯಾಂಚೆಸ್ಟರ್ ಅಂತಂದೇಳಿ ಕೂಡ ಕರಿತಾ ಹೋಗ್ತಾರೆ. ಆ ನಂತರದಲ್ಲಿ ಹುಬ್ಬಳ್ಳಿ ಇರ್ಬೋದು, ಎಳಕಲ್ ಇರ್ಬೋದು, ಆಮೇಲೆ ಬಾದಾಮಿ ಇರ್ಬೋದು, ಬೆಳಗಾವಿ ಇರ್ಬೋದು, ನರಗುಂದ ಇರ್ಬೋದು, ಗೋಕಾಕ್ ಇರ್ಬೋದು, ಆಮೇಲೆ ಬಳ್ಳಾರಿ ಇರ್ಬೋದು, ನಂಜನಗೂಡು ಇರ್ಬೋದು. ಸೊ ಹೀಗೆ ಹಲವಾರು ಚಾಮರಾಜನಗರ ಇರ್ಬೋದು. ಸೊ ಹೀಗೆ ಹಲವಾರು ಜಿಲ್ಲೆಗಳಲ್ಲೂ ಕೂಡ ಈ ಹತ್ತಿ ಬಟ್ಟೆಯ ಕೈಗಾರಿಕೆಗಳು ನಂತರದ ದಿನಗಳಲ್ಲಿ ಬೇರೆ ಬೇರೆ ನಗರಗಳಲ್ಲೂ ಕೂಡ ಸ್ಥಾಪನೆ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಈ ವಿಚಾರದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಭಾರತದಲ್ಲಿ ಹತ್ತಿ ಬಟ್ಟೆ ಉತ್ಪಾದನೆ ವಿಚಾರದಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಇದ್ದೀವಿ. ಇಡೀ ಭಾರತದಲ್ಲೇ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಒಟ್ಟು ಇವತ್ತಿಗೆ 44 ಹತ್ತಿ ಕಂಪನಿಗಳು ಕರ್ನಾಟಕದಲ್ಲಿ ಇದ್ದಾವೆ. ಇವತ್ತು ಅಟ್ ಪ್ರೆಸೆಂಟ್ ಪ್ರಸ್ತುತವಾಗಿ 44 ಕಂಪನಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹತ್ತಿ ಕೈಗಾರಿಕೆಗಳೇ 44 ಕೈಗಾರಿಕೆಗಳು ಇದ್ದಾವೆ. ಪ್ರಸ್ತುತವಾಗಿ ವಾರ್ಷಿಕವಾಗಿ 5.1 ದಶಲಕ್ಷ ಮೀಟರ್ನಷ್ಟು ಹತ್ತಿ ಬಟ್ಟೆಯನ್ನು ಕರ್ನಾಟಕದಲ್ಲಿ ಉತ್ಪಾದನೆ ಮಾಡುವಷ್ಟು ಸಾಮರ್ಥ್ಯ ಕರ್ನಾಟಕದಲ್ಲಿದೆ. 5.1 ದಶಲಕ್ಷ ಮೀಟರ್ನಷ್ಟು ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಕರ್ನಾಟಕದಲ್ಲಿ ಕಾಣ್ತಾ ಹೋಗುತ್ತೆ. ಇದು ದೊಡ್ಡ ಪ್ರಮಾಣದ ಒಂದು ಉತ್ಪಾದನೆ. ಸೊ ಎರಡನೇ ಸ್ಥಾನದಲ್ಲಿ ಇರಲಿಕ್ಕೆ ಇಂಥದ್ದೊಂದು ದೊಡ್ಡ ಪ್ರಮಾಣವನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಇನ್ನು ಇತ್ತೀಚಿನ ಪ್ರಸ್ತುತ ದಿನಗಳಿಗೆ ನಾವು ಬರೋದಾದರೆ ಹತ್ತಿ ಬಟ್ಟೆ ಕೈಗಾರಿಕೆಗಳು ದಿನದಿಂದ ದಿನಕ್ಕೆ ಮುಚ್ಚಲ್ಪಡ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಬಹುಮುಖ್ಯವಾಗಿ ಹತ್ತಿ ಬಟ್ಟೆಗೆ ಅದರ ಸುತ್ತಮುತ್ತ ಅಥವಾ ಅದು ಸ್ಥಾಪನೆ ಆಗಿರುವಂತಹ ಪ್ರದೇಶದಲ್ಲಿ ಹತ್ತಿ ಬೆಳೆಯನ್ನು ಬೆಳೆಯುವಂಥ ರೈತರು ಬೇಕಾಗ್ತಾರೆ ಅಥವಾ ಭೂಪ್ರದೇಶ ಬೇಕಾಗುತ್ತೆ.
ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹತ್ತಿ ಬೆಳೆಯನ್ನು ಬೆಳೀತಕ್ಕಂತಹ ಪ್ರದೇಶಗಳು, ವಲಯಗಳು ಕಡಿಮೆ ಆಗ್ತಾ ಇರೋದ್ರಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಹಲವು ಹತ್ತಿ ಕೈಗಾರಿಕೆಗಳು ಮುಚ್ಚಿರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ದಾವಣಗೆರೆಯ ಕಾಟನ್ ಮಿಲ್ ಕೂಡ ಮುಚ್ಚಿ ಹೋಗಿರುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ. ಸೊ ಹೀಗಾಗಿ ಅಂತಹ ದೊಡ್ಡ ದೊಡ್ಡ ಕಂಪನಿಗಳು ದಿನದಿಂದ ದಿನಕ್ಕೆ ಮುಸ್ತಾ ಇದ್ದಾವೆ. ಅದಕ್ಕೆ ನಾನು ಹೇಳಿದೆ, ಹತ್ತಿ ಕಚ್ಚಾ ವಸ್ತುವಿನ ಕೊರತೆ ಇರ್ಬೋದು, ಅಥವಾ ನೀರಿನ ಸಮಸ್ಯೆ ಇರ್ಬೋದು, ಅಥವಾ ವಿದ್ಯುತ್ ಕೊರತೆಯ ಒಂದು ವಿಚಾರಗಳಿರ್ಬೋದು. ಸೊ ಹೀಗೆ ಹಲವು ಕಾರಣಗಳಿರ್ಬೋದು. ಅದರಲ್ಲಿ ಬಹುಮುಖ್ಯವಾಗಿ ನಮಗೆ ಕಾಣ್ತಕ್ಕಂಥದ್ದು ಹತ್ತಿ ಬೆಳೆಯನ್ನು ಬೆಳೀತಕ್ಕಂಥ ಪ್ರದೇಶ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರೋದೇ ಈ ಒಂದು ಹತ್ತಿ ಕೈಗಾರಿಕೆಗಳ ಒಂದು ಮುಚ್ಚುವಿಕೆಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿ ನಮಗೆ ಗುರುತಿಸ್ಬೋದಾಗಿರ್ತಕ್ಕಂಥದ್ದು. ಆದರೆ ಕರ್ನಾಟಕ ಸರ್ಕಾರವು ಕೂಡ ಈ ಹತ್ತಿ ಕೈಗಾರಿಕೆಗಳ ಒಂದು ಅಭಿವೃದ್ಧಿಗೋಸ್ಕರ, ಅಂದರೆ ಮುಸ್ತಾ ಇದ್ರೂ ಕೂಡ ಅದರ ಒಂದು ಅಭಿವೃದ್ಧಿಗೋಸ್ಕರ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಹೋಗ್ತಾ ಇದೆ, ಯೋಜನೆಗಳನ್ನು ಹಾಕ್ಕೊಳ್ತಾ ಇದೆ. ಅದರ ಪ್ರಕಾರ ಸುವರ್ಣ ಜವಳಿ ನೀತಿ ಅಂತಂದೇಳಿ ಕರಿತೀವಿ. 2008ರಿಂದ 2013 ಸಂದರ್ಭಗಳಲ್ಲಿ 11 ಜಿಲ್ಲೆಗಳಲ್ಲಿ ಬಟ್ಟೆ ಸಿದ್ಧಪಡಿಸುವ ಉಡುಪಿನ ಒಂದು ಪಾರ್ಕನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಈ ಒಂದು ವಿಚಾರದ ಮೂಲಕ 11 ಜಿಲ್ಲೆಗಳಲ್ಲಿ ಇವನ್ನ ಸ್ಥಾಪಿಸಿ ಇಲ್ಲಿಂದ ಹೊರ ರಾಷ್ಟ್ರಗಳಿಗೂ ಕೂಡ ಅವನ್ನ ಮಾರುಕಟ್ಟೆಗೆ ತಂದೊಯ್ಯುವಂಥ ಅಥವಾ ತೆಗೆದುಕೊಂಡು ಹೋಗುವಂಥ ಅಥವಾ ಪರಿಚಯಿಸುವಂತಹ ಕೆಲಸವನ್ನು ಈ ಒಂದು ಪಾರ್ಕ್ಗಳ ಮೂಲಕ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಇದ್ರ ಮೂಲಕ ಏನು ಹತ್ತಿ ಬಟ್ಟೆ ಕೈಗಾರಿಕೆಗಳು ಲಾಸ್ನಲ್ಲಿ ಅಥವಾ ಒಂದು ಕೊರತೆ ಇತ್ತು ಅಥವಾ ಅದಕ್ಕೆ ಲಾಸ್ ಆಗ್ತಾ ಇತ್ತು, ಅದನ್ನು ಭರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಅಷ್ಟೇ ಅಲ್ಲ, ಹೊರ ರಾಷ್ಟ್ರಗಳಿಗೂ ಕೂಡ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂತಹ ಬಟ್ಟೆಗಳನ್ನು ಪರಿಚಯಿಸುವ ಮೂಲಕ ಒಂದು ದೊಡ್ಡ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಅದ್ರ ಮೂಲಕ ಈ ಒಂದು ಏನು ಹತ್ತಿ ಕೈಗಾರಿಕೆಗಳನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದೆ. ಏಕೆಂದರೆ ಇತ್ತೀಚೆಗೆ ಕೃತಕ ಏನು ನಾರಿನ ಬಟ್ಟೆಗಳು ಬರ್ತಾ ಇದ್ದಾವೆ, ಅದರ ಒಂದು ಕಾಂಪಿಟೇಷನ್ ಇದೆಯಲ್ಲ, ಆ ಪೈಪೋಟಿ ಇದೆಯಲ್ಲ, ಅದರದ ಮುಂದೆ ಈ ಹತ್ತಿ ಬಟ್ಟೆಗಳ ಕೈಗಾರಿಕೆಗಳು ದಿನದಿಂದ ದಿನಕ್ಕೆ ಮುಚ್ಚುವಂಥದ್ದು ನಮಗೆ ಕಾಣ್ತಾ ಇದ್ದೇವೆ. ಸೊ ಯಾಕಂದ್ರೆ ಇದಕ್ಕೆ ಹೆಚ್ಚಿನ ಒಂದು ವೆಚ್ಚವೂ ಕೂಡ ಭರಿಸಬೇಕಾಗುತ್ತೆ. ಯಾಕಂದರೆ ನಾನಾಗಲೇ ಹೇಳಿದೆ, ಕೃಷಿ ವಲಯದಲ್ಲಿ ಇದನ್ನು ಹತ್ತಿಯನ್ನು ತಯಾರು ಹತ್ತಿಯನ್ನು ಉತ್ಪಾದನೆ ಮಾಡುವಂಥ ಒಂದು ಏನು ಭೂಮಿ ಇದೆ ಅದರ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಅಥವಾ ವಲಯಗಳು ದೂರ ಆಗ್ತವೆ, ಅಲ್ಲಿಂದ ಇಲ್ಲಿಗೆ ತರಿಸುವಂಥದ್ದು ವೆಚ್ಚ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಆ ಒಂದು ಸಮಸ್ಯೆಗಳಿದ್ದಾವೆ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರವು ಕೂಡ ಇದರ ಉಳಿವಿಕೆಗೆ ಹಲವಾರು ಕ್ರಮಗಳನ್ನು ಕೈಗೊಂಡಿರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು 3ನೇ ಕೈಗಾರಿಕೆ, ಕರ್ನಾಟಕದ ಬಹುಮುಖ್ಯ ಕೈಗಾರಿಕೆ ಅಂತಂದರೆ ಅದು ಸಕ್ಕರೆ ಕೈಗಾರಿಕೆ ಅಂತ ಹೇಳ್ತಾ ಹೋಗ್ತೀವಿ. ಇನ್ನು ಸಕ್ಕರೆ ಕೈಗಾರಿಕೆಯ ವಿಚಾರಕ್ಕೆ ನಾವು ಬರೋದಾದರೆ, ಸಕ್ಕರೆ ಕೈಗಾರಿಕೆ ಇದು ಕೂಡ ಒಂದು ಕೃಷಿ ಆಧಾರಿತ ಒಂದು ಕೈಗಾರಿಕೆನೇ. ಈ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಕಬ್ಬು ಉತ್ಪಾದನಾ ಸ್ಥಳಗಳು ಅಥವಾ ಕೃಷಿ ವಲಯ ಬೇಕಾಗುತ್ತೆ. ನೋಡಿ, ಇದು ಕೂಡ ಒಂದು ಕಂಪನಿ ಇರುತ್ತೆ, ಅದರ ಸುತ್ತಮುತ್ತ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡುವಂಥ ಕೃಷಿ ಭೂಮಿ ಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಕೃಷಿ ಭೂಮಿ, ನೀರಿನ ಒಂದು ಸರಬರಾಜು ಇರಬೇಕಾಗುತ್ತೆ, ಆಮೇಲೆ ಜೊತೆಗೆ ವಿದ್ಯುತ್ ಉತ್ಪಾದನೆ ಬೇಕಾಗುತ್ತೆ, ವಿದ್ಯುತ್ತಿನ ಒಂದು ಸರಬರಾಜು ಬೇಕಾಗುತ್ತೆ, ಜೊತೆಗೆ ಅಷ್ಟೇ ಅಲ್ಲದೆ ಸ್ಥಳೀಯ ಮಾರುಕಟ್ಟೆ ಇರಬೇಕಾಗುತ್ತೆ, ಸೂಕ್ತವಾದಂಥ ಸಾರಿಗೆ ವ್ಯವಸ್ಥೆ. ನೋಡಿ, ಕೈಗಾರಿಕೆಗಳ ಅಭಿವೃದ್ಧಿಗೆ ಬಹು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಕೇವಲ ಕಚ್ಚಾ ವಸ್ತುಗಳು ಅಷ್ಟೇ ಅಲ್ಲ, ಕರೆಂಟು ಅಷ್ಟೇ ಅಲ್ಲ, ಅಥವಾ ವಿದ್ಯುತ್ ಅಂತ ಹೇಳ್ತೀವಿ, ವಿದ್ಯುತ್ತು ಅಷ್ಟೇ ಅಲ್ಲ, ನೀರು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಾರಿಗೆ ವ್ಯವಸ್ಥೆಗಳು ಕೂಡ ಬಹು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸಾರಿಗೆ ವ್ಯವಸ್ಥೆಯೂ ಕೂಡ ಒಂದು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಅಥವಾ ಕೈಗಾರಿಕೆಯ ಅಭಿವೃದ್ಧಿಯಲ್ಲಿ ಅದು ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿ ಸಕ್ಕರೆ ಕೈಗಾರಿಕೆಗೂ ಕೂಡ ಸಾರಿಗೆ ವ್ಯವಸ್ಥೆಯೂ ಕೂಡ ಬೇಕಾಗುತ್ತೆ. ಕೇವಲ ಕಬ್ಬು, ನೀರು, ವಿದ್ಯುತ್ತು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಾರಿಗೆ ವ್ಯವಸ್ಥೆಯೂ ಕೂಡ ಉತ್ತಮವಾಗಿರಬೇಕಾಗುತ್ತೆ, ಉತ್ತಮ ದರ್ಜೆಯ ಸಾರಿಗೆ ವ್ಯವಸ್ಥೆ ಬೇಕಾಗುತ್ತೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಣೋದ್ರಿಂದ ಸಕ್ಕರೆ ಕೈಗಾರಿಕೆಯೂ ಕೂಡ ಕರ್ನಾಟಕದಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾದರೆ ಯಾವಾಗಿಂದ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಂತ ನೋಡ್ತಾ ಹೋದರೆ, ನೋಡಿ, ನಾವು ಇದನ್ನು ಹೇಳಿದ್ವಿ 1884 ಅಂತ ಹೇಳಿದ್ವಿ, ಇದನ್ನು 1923 ಅಂತ ಹೇಳಿದ್ವಿ. ಹಾಗಾದರೆ ಸಕ್ಕರೆ ಕೈಗಾರಿಕೆ ಯಾವಾಗಿಂದ ಉತ್ಪಾದನೆ ಆಯಿತು ಅಂದರೆ ನಾನು ಆಧುನಿಕ ವಿಚಾರದಲ್ಲಿ ಹೇಳಿದ್ದು. ಅದಕ್ಕಿಂತ ಮುಂಚೆಯೂ ಕೂಡ ನಮಗೆ ಹತ್ತಿ ಉತ್ಪಾದನೆ ಇತ್ತು ಗುಡಿ ಕೈಗಾರಿಕೆಗಳಿಂದ, ಆ ವಿಚಾರ ಬೇರೆ ಆಗುತ್ತೆ. ಬಟ್ ಸಕ್ಕರೆ ವಿಚಾರಕ್ಕೂ ಕೂಡ ನಾವು ನೋಡೋದಾದರೆ ಇದು ಕೂಡ ನಮಗೆ ಬಹಳ ಪ್ರಾಚೀನ ಕಾಲದಿಂದನೂ ಕರ್ನಾಟಕದ ಜನತೆಗೆ ಗೊತ್ತಿತ್ತು ಅನ್ನೋ ವಿಚಾರವನ್ನು
ಸರ್ ಫ್ರಾನ್ಸಿಸ್ ಬುಕಾನ್ ಅನ್ನೋ ಒಬ್ಬ ವ್ಯಕ್ತಿ, ಬ್ರಿಟಿಷ್ ಅಧಿಕಾರಿ, ನಮಗೆ ಅವನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಯಾಕೆ ಅಂತಂದರೆ 1847ರಲ್ಲಿ ಅವನು ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರುವ ಹಾಗೆ ನಾವು ಹೇಳೋದಾದರೆ ಸರ್ ಫ್ರಾನ್ಸಿಸ್ ಬುಕಾನ್ ಅಂತಂದೇ ಬಿಟ್ಟು ಹೇಳ್ತೀವಿ, ಬುಕಾನಾನ್ ಅಂತ ಹೇಳ್ತೀವಿ. ಆ ವ್ಯಕ್ತಿ ಹೇಳಿರುವ ಹಾಗೆ, ಅವನು ಬ್ರಿಟಿಷ್ ಅಧಿಕಾರಿ, ಒಬ್ಬ ಬ್ರಿಟಿಷ್ ಅಧಿಕಾರಿ. ಆ ವ್ಯಕ್ತಿ ಹೇಳಿರುವ ಹಾಗೆ 1847ರಲ್ಲಿಯೇ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಪಾಲಹಳ್ಳಿ ಇರ್ಬೋದು ಮತ್ತು ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಪಾಲಹಳ್ಳಿ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಇವೆರಡೂ ನಗರಗಳಲ್ಲಿ ಕೂಡ ಸಕ್ಕರೆಯನ್ನು ಉತ್ಪಾದನೆ ಮಾಡಲಾಗ್ತಾ ಇತ್ತು. ಮತ್ತು ಲಂಡನ್ನಿನಲ್ಲಿ ವಸ್ತು ಪ್ರದರ್ಶನದಲ್ಲಿ 1847ರಲ್ಲಿ ಭಾಗವಹಿಸಿ ಅಲ್ಲಿ ಬಹುಮಾನವನ್ನು ಕೂಡ ಪಡೆದಿದ್ರು ಅನ್ನೋದನ್ನ ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಹಾಗಾಗಿ ನಮಗೆ ಒಂದು ಸ್ಪಷ್ಟವಾದಂಥ ಪುಸ್ತಕದ ವಿಚಾರದ ಮೂಲಕ ನಮಗೆ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ 1847ಕ್ಕಿಂತಲೂ ಮುಂಚಿತವಾಗಿ ಸಕ್ಕರೆಯನ್ನು ಕರ್ನಾಟಕದಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇತ್ತು ಅಂತ. ಸೊ ಅಂದರೆ ಅದು ಇತ್ತೀಚಿನ ಕೈಗಾರಿಕೆ ಅಲ್ಲ. ನಮಗೆ ಸಕ್ಕರೆ ಉತ್ಪಾದನೆ ಕೈಗಾರಿಕೆ ನಮಗೆ ಇತ್ತೀಚಿನದಲ್ಲ. ಬೆಲ್ಲ ನಮಗೆ ಭಾಳ ಪ್ರಾಚೀನದಿಂದ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಅದು ಒಂದು ಗುಡಿ ಕೈಗಾರಿಕೆಯಾಗಿ ನಮಗೆ ಭಾಳ ಪ್ರಾಚೀನದಿಂದನೂ ಕೂಡ ಗೊತ್ತಿತ್ತು, ಅದೇನಲ್ಲ. ಆದರೆ ಸಕ್ಕರೆ ನಮಗೆ ಇತ್ತೀಚೆಗೆ ಪರಿಚಯ ಆಯಿತಾ ಅನ್ನೋದು ನಮಗೆ ಒಂದು ಡೌಟ್ ಇರುತ್ತೆ, ಒಂದು ಅನುಮಾನ ಇದೆ. ಆದರೆ ಹಾಗೇನೂ ಇಲ್ಲ. 1847ರಲ್ಲಿಯೇ ಲಂಡನ್ನಲ್ಲಿ ಭಾಗವಹಿಸಿ ಬಹುಮಾನವನ್ನು ಕೂಡ ಗೆದ್ದಿದ್ರು ಸಕ್ಕರೆ ಉತ್ಪಾದನೆಯ ವಿಚಾರದಲ್ಲಿ ಅನ್ನೋದನ್ನ ಅವನು ತನ್ನ ಪುಸ್ತಕದಲ್ಲಿ ಬರಿತಾ ಹೋಗ್ತಾನೆ. ಆ ಮೂಲಕ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ 1847ಕ್ಕಿಂತಲೂ ಮುಂಚಿತವಾಗಿಯೇ ಒಂದು ಸಕ್ಕರೆ ಉತ್ಪಾದನೆ ಮಾಡುವಂಥ ಕಲೆ ಗೊತ್ತಿತ್ತು ಅನ್ನೋ ವಿಚಾರ. ಸೊ ಅಂದರೆ ಶ್ರೀರಂಗಪಟ್ಟಣ ಇರ್ಬೋದು ಮತ್ತು ಚಿಕ್ಕಬಳ್ಳಾಪುರ ಆ ಒಂದು ಭಾಗಗಳಲ್ಲಿ ಇದನ್ನ ಉತ್ಪಾದನೆ ಮಾಡ್ತಾ ಇದ್ರು ಅನ್ನೋದನ್ನ ಅವನು ತನ್ನ ಪುಸ್ತಕದಲ್ಲಿ ಬರಿತಾ ಹೋಗ್ತಾರೆ. ಇನ್ನು ಅತ್ಯಾಧುನಿಕವಾಗಿ ಕೈಗಾರಿಕೆಯನ್ನು ನಮಗೆ ಸಕ್ಕರೆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದ್ದು 1933ರಲ್ಲಿ, ಅಂದರೆ ಸ್ವತಂತ್ರ ಪೂರ್ವದಲ್ಲಿ. ನೋಡಿ, ನಿಮಗೆ ಕರ್ನಾಟಕದ ಯಾಕೆ ಮೈಸೂರು ಸಂಸ್ಥಾನ ಅಥವಾ ಮೈಸೂರು ರಾಜ್ಯವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದರು ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದೇ ಕಾರಣಕ್ಕೋಸ್ಕರ. ಎಲ್ಲ ರೀತಿಯ ಕೈಗಾರಿಕೆಗಳು ಕೂಡ ಸ್ವತಂತ್ರ ಪೂರ್ವದಲ್ಲೇ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ. ಕೆಲವೊಂದು ರಾಜ್ಯಗಳಲ್ಲಿ ಸ್ವತಂತ್ರ ನಂತರದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ ಕರ್ನಾಟಕ ಕೈಗಾರಿಕೆಗಳ ವಿಚಾರದಲ್ಲಿ. ಆದರೆ ಕರ್ನಾಟಕ ಹಾಗಲ್ಲ, ಮೈಸೂರು ಸಂಸ್ಥಾನ ಆಗಲ್ಲ, ಭಾಳ ವೇಗವಾಗಿ ಮುಂಚಿತವಾಗಿಯೇ ಅತ್ಯಾಧುನಿಕ ರಾಜ್ಯವನ್ನಾಗಿ ಅಥವಾ ಮಾದರಿ ರಾಜ್ಯವನ್ನಾಗಿ ನಿರ್ಮಾಣ ಮಾಡಿತ್ತು ಅನ್ನೋದು. 1933ರಲ್ಲಿ ಈ ಒಂದು ಸಕ್ಕರೆ ಕೈಗಾರಿಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಆರಂಭವನ್ನು ಮಾಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆದರೆ ಅಲ್ಲಿಂದ 1951ರವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಕ್ಕರೆ ಕೈಗಾರಿಕೆಯನ್ನು ಸ್ಥಾಪನೆ ಆಗಲಿಲ್ಲ. ಅಂದರೆ 1933ರಲ್ಲಿ ಮಂಡ್ಯದಲ್ಲಿ ಒಂದು ಸ್ಥಾಪನೆ ಆದಂಥ ಕೈಗಾರಿಕೆಯನ್ನು ಬಿಟ್ಟರೆ ನಂತರದಲ್ಲಿ ಸ್ವತಂತ್ರಗೊಂಡು 3-4 ವರ್ಷ ನಂತರದಲ್ಲೂ ಕೂಡ ಎಲ್ಲೂ ಸಕ್ಕರೆ ಕೈಗಾರಿಕೆಗಳು ಕರ್ನಾಟಕದಲ್ಲಿ ಸ್ಥಾಪನೆ ಆಗಲಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಈಗ ಪ್ರಸ್ತುತ ವಿಚಾರಕ್ಕೆ ಬರೋದಾದರೆ ನಮಗೆ 47 ಸಕ್ಕರೆ ಕೈಗಾರಿಕೆಗಳು ಕರ್ನಾಟಕದಲ್ಲಿ ಇದ್ದಾವೆ. 47 ಕರ್ನಾಟಕದಲ್ಲಿ ಸಕ್ಕರೆ ಕೈಗಾರಿಕೆಗಳು ಪ್ರಸ್ತುತವಾಗಿ ಇರ್ತಕ್ಕಂಥದ್ದು. 1951ರಲ್ಲಿ ಕೇವಲ ಒಂದೇ ಇತ್ತು. ಯಾವುದು? 1933ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಸಕ್ಕರೆ ಕೈಗಾರಿಕೆ. ಅದನ್ನು ಬಿಟ್ಟರೆ ಮತ್ತಾವುದೂ ಇರಲಿಲ್ಲ. ಆದರೆ 1951ರ ನಂತರದ ದಿನಗಳಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಕ್ಕರೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಹೋದ್ರು. ಈಗ ಟೋಟಲ್ ಆಗಿ 47 ಸಕ್ಕರೆ ಕೈಗಾರಿಕೆಗಳನ್ನು ಕಾಣಲಿಕ್ಕೆ ಚಾನ್ಸಸ್ ಇದೆ. ನೋಡಿ, ನಾನು ಆಗಲೇ ಹೇಳಿದೆ, ಹತ್ತಿ ಬಟ್ಟೆ ಕೈಗಾರಿಕೆ ವಿಚಾರದಲ್ಲಿ ಭಾರತದಲ್ಲಿ 2ನೇ ಸ್ಥಾನದಲ್ಲಿ ಹೊಂದಿದ್ರೆ, ಸಕ್ಕರೆ ಉತ್ಪಾದನೆ ವಿಚಾರದಲ್ಲಿ ಭಾರತದಲ್ಲಿ ನಾವು 3ನೇ ಸ್ಥಾನವನ್ನು ಹೊಂದಿದ್ದೀವಿ. ಕರ್ನಾಟಕ 3ನೇ ಸ್ಥಾನದಲ್ಲಿ ಇದೆ. ಸಕ್ಕರೆಯನ್ನು ಉತ್ಪಾದನೆ ಮಾಡುವ ವಿಚಾರದಲ್ಲಿ 3ನೇ ಸ್ಥಾನದಲ್ಲಿ ಇರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾದರೆ ಕರ್ನಾಟಕದ ಯಾವ ಭಾಗಗಳಲ್ಲಿ ಸಕ್ಕರೆ ಕೈಗಾರಿಕೆಗಳನ್ನು ನಾವು ಅತಿ ಹೆಚ್ಚಾಗಿ ಕಾಣಲಿಕ್ಕೆ ಚಾನ್ಸ್ ಇದೆ? ನಾನು ಆಗಲೇ ಹೇಳಿದೆ, ಕಬ್ಬನ್ನು ಉತ್ಪಾದನೆ ಮಾಡುವಂಥ ಕೃಷಿ ವಲಯ ಜಾಗಗಳಲ್ಲಿ ಮಾತ್ರ ಸಕ್ಕರೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತದ್ದು. ಹಾಗಾಗಿ ಕಬ್ಬಿಗೆ ಅತಿ ಹೆಚ್ಚಾದಂಥ ನೀರಿನ ಅವಶ್ಯಕತೆಗಳು ಇರೋದ್ರಿಂದ ನದಿಗಳು ಇರುವಂಥ ಕರ್ನಾಟಕದ ಪ್ರಮುಖ ನದಿಗಳು ಇರುವಂಥ ಜಾಗಗಳಲ್ಲೇ ಈ ಒಂದು ಸಕ್ಕರೆ ಕೈಗಾರಿಕೆಗಳು ಕೂಡ ಅಭಿವೃದ್ಧಿಯಾಗಿರ್ತಕ್ಕಂಥದ್ದು ಸ್ಥಾಪಿಸಲ್ಪಟ್ಟಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅದರಲ್ಲಿ ನಾವು ಕೃಷ್ಣ ನದಿ ಇರ್ಬೋದು, ತುಂಗಭದ್ರಾ ನದಿ ಇರ್ಬೋದು ಅಥವಾ ಕಾವೇರಿ ನದಿಗಳಿರ್ಬೋದು, ಇವು ಕರ್ನಾಟಕದ ಬಹುಮುಖ್ಯ ನದಿಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ನದಿ ನೀರುಗಳು ಅಥವಾ ಈ ನದಿ ನೀರು ಹರಿಯುವಂತಹ ನೀರಾವರಿ ಪ್ರದೇಶಗಳಿರ್ತವೆ. ಆ ಭಾಗಗಳಲ್ಲಿ ಅತಿ ಹೆಚ್ಚಾದಂಥ ಕೈಗಾರಿಕೆಗಳು ಸಕ್ಕರೆ ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ.
ಅಂದರೆ ಮೊದಲಿಗೆ ಮಂಡ್ಯ ನಮಗೆ ಬಹುಮುಖ್ಯವಾಗಿ ಸಕ್ಕರೆಯನ್ನು ಕಂಪನಿಗಳನ್ನು ಹೊಂದಿರತಕ್ಕಂಥ ಜಾಗ ಆಗಿತ್ತು. ಯಾಕಂದರೆ 1933 ಅಲ್ಲಿ ಸ್ಥಾಪನೆ ಆಗಿತ್ತು ಅಂತ ಹೇಳಿದೆ. ಅದನ್ನು ಬಿಟ್ಟರೆ ಈಗ ಬಾಗಲಕೋಟೆ ಇರ್ಬೋದು, ಬೆಳಗಾವಿ ಇರ್ಬೋದು, ಅಥವಾ ಮಂಡ್ಯ ಇರ್ಬೋದು, ಮತ್ತು ದಾವಣಗೆರೆ ಕೂಡ, ಬೀದರ್, ಮೈಸೂರು, ಕಲಬುರಗಿ, ಹೀಗೆ ಹಲವಾರು ಕಡೆಗಳಲ್ಲೂ ಕೂಡ ನಮಗೆ ಈ ಒಂದು ಸಕ್ಕರೆ ಕೈಗಾರಿಕೆಗಳನ್ನು ಇತ್ತೀಚಿನ ದಿನದಲ್ಲಿ ನಾವು ನೋಡ್ಬೋದು. ಒಟ್ಟು 47 ಅಂತ ಹೇಳಿದೆ, 47 ಕೈಗಾರಿಕೆಗಳಲ್ಲಿ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಅಲ್ಲಿ ಕಾಣಲಿಕ್ಕೆ ಚಾನ್ಸಸ್ ಇದೆ. ಮತ್ತು ಇಲ್ಲಿ ಈ ಒಂದು ಕೈಗಾರಿಕೆ ಇದೆಯಲ್ಲ, ಇದು ಕೇವಲ ಒಂದು ರೂಪದ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಬರೋದಿಲ್ಲ. ಈ ಕಬ್ಬಿನಿಂದ ಸಕ್ಕರೆಯನ್ನು ಉತ್ಪಾದನೆ ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗೆ ಏನು ಕಬ್ಬಿನ ಸಿಪ್ಪೆ ಇದೆ, ಆ ಸಿಪ್ಪೆಯಿಂದ ಕಾಗದವನ್ನು ಕೂಡ ತಯಾರು ಮಾಡಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ಇದು ಒಂದು ರೀತಿ ಪೂರಕ ಕೈಗಾರಿಕೆಗಳನ್ನು ಕೂಡ ಸ್ಥಾಪನೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಕೈಗಾರಿಕೆ. ನೋಡಿ, ಕಬ್ಬಿನಿಂದ ಸಕ್ಕರೆಯನ್ನು ಉತ್ಪಾದನೆ ಮಾಡ್ಬೋದು, ಕಬ್ಬಿನ ಸಿಪ್ಪೆಯಿಂದ ನಾವು ಕಾಗದವನ್ನು ತಯಾರು ಮಾಡಲಿಕ್ಕೆ ಅದನ್ನು ಬಳಸ್ತಾ ಹೋಗ್ತೀವಿ. ಹಾಗೆ ಕಾಕಂಬಿ ಏನು ಬರುತ್ತೆ ಅಲ್ಲಿ, ಅದರಿಂದ ಮದ್ಯಪಾನವನ್ನು ತಯಾರು ಮಾಡಲಿಕ್ಕೂ ಕೂಡ ಬಳಸ್ತಾ ಹೋಗ್ತಾರೆ. ಹೀಗೆ ಇದು ಪೂರಕ ಕೈಗಾರಿಕೆಗಳನ್ನು ಕೂಡ ಸ್ಥಾಪನೆಯೂ ಕೂಡ ಈ ಒಂದು ಸಕ್ಕರೆ ಕೈಗಾರಿಕೆ ಒಂದು ವಾತಾವರಣವನ್ನು ಕಲ್ಪಿಸಿರ್ತಕ್ಕಂಥ, ಸೂಕ್ತ ವಾತಾವರಣವನ್ನು ಕಲ್ಪಿಸಿರ್ತಕ್ಕಂಥ ನಮಗೆ ಕಾಣ್ತಾ ಹೋಗುತ್ತೆ. ಇದಿಷ್ಟು ಕೂಡ ಸಕ್ಕರೆ ಕೈಗಾರಿಕೆ ಬಗ್ಗೆ ಆಯಿತು. ಇನ್ನು 4ನೇ ವಿಚಾರಕ್ಕೆ ಹೋಗೋಣ. ಅದು ಯಾವುದು ಅಂದರೆ ಕಾಗದ ಕೈಗಾರಿಕೆ. ಈ ಕಾಗದ ಕೈಗಾರಿಕೆ ಇದು ಇತ್ತೀಚಿನ ದಿನಗಳಲ್ಲಿ ಬಹು ಪ್ರಮುಖವಾಗಿರ್ತಕ್ಕಂಥ ವಸ್ತುಗಳು. ಏಕೆಂದರೆ ಇವತ್ತು ಶಿಕ್ಷಣ ಇರ್ಬೋದು, ಶಿಕ್ಷಣದಲ್ಲಿ ಒಂದು ಕಾಗದ ಅತಿ ಹೆಚ್ಚಾಗಿ ಬಳಕೆ ಆಗುತ್ತೆ. ಮುದ್ರಣ ಒಂದು ವ್ಯವಸ್ಥೆ ಬಗ್ಗೆ ಇರ್ಬೋದು, ಅಥವಾ ದಿನಪತ್ರಿಕೆಗಳಿಗೆ ಒಂದು ಪೇಪರ್ ಇರ್ಬೋದು, ಅಥವಾ ಪತ್ರಿಕೆಗಳಿರ್ಬೋದು. ಸೊ ಈಗೆಲ್ಲ ಈ ಒಂದು ಸಂಸ್ಕೃತಿಯ ವಿಕಾಸಕ್ಕೂ ಕೂಡ ಇವತ್ತು ಪೇಪರ್ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು, ಕಾಗದ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತು. ಸೊ ಹಾಗಾಗಿ ಈ ಕಾಗದದ ಒಂದು ಕೈಗಾರಿಕೆಗಳು ಕೂಡ ನಮಗೆ ಬೇಕಾಗ್ತಾ ಹೋಗ್ತವೆ ರಾಜ್ಯಗಳಲ್ಲಿ. ಸೊ ಹೀಗಾಗಿ ಈ ಒಂದು ವಿಚಾರ ಅಂದರೆ, ಹಾಗಾದರೆ ಈ ಕೈಗಾರಿಕೆಗಳನ್ನು ಯಾವ ಜಾಗದಲ್ಲಿ ನಾವು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಂದರೆ, ಅರಣ್ಯ ಪ್ರದೇಶಗಳು ಅತಿ ಹೆಚ್ಚು ಇರುವ ಜಾಗಗಳಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅಂದರೆ ಈ ಕೈಗಾರಿಕೆಗಳಿಗೆ ಕೆಲವೊಂದು ಮರಗಳನ್ನು ಬಳಸ್ತಾರೆ, ಅಂದರೆ ಬಿದಿರಿನ ಮರವನ್ನು ಬಳಸ್ತಾರೆ, ಇಲ್ಲ ನೀಲಗಿರಿನ ಒಂದು ಮರದ ಸಿಪ್ಪೆಗಳನ್ನು ಬಳಸ್ತಾರೆ. ನಾನು ಆಗಲೇ ಹೇಳಿದೆ, ಕಬ್ಬಿನ ಸಿಪ್ಪೆಯನ್ನು ಬಳಸ್ಬೋದು, ಅಥವಾ ಹುಲ್ಲುಗಳನ್ನು ಬಳಸ್ತಾರೆ, ಅಥವಾ ಚಿಂದಿ ಬಟ್ಟೆಗಳನ್ನು ಇರ್ಬೋದು. ಸೊ ಇವನ್ನೆಲ್ಲವನ್ನು ಬಳಸಿ ಕಾಗದವನ್ನು ತಯಾರು ಮಾಡಲಿಕ್ಕೆ ಬರ್ತಾ ಹೋಗುತ್ತೆ, ಸಾಧ್ಯತೆ ಇದೆ. ಇದು ಏನು ಕಾಗದ ಕೈಗಾರಿಕೆಗೆ ಒಂದು ಕಚ್ಚಾ ವಸ್ತುವಾಗಿ ಬಳಕೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮೈಸೂರು ಸಂಸ್ಥಾನದ ಅರಸರ ಕಾಲದಲ್ಲಿಯೇ 1936ರಲ್ಲಿ ಭದ್ರಾವತಿಯಲ್ಲಿ, ಯಾಕಂದರೆ ಅದು ಕಾಡು ಪ್ರದೇಶ ಇರತಕ್ಕಂತಹ ಒಂದು ಹತ್ತಿರದ ಜಾಗ ಆಗಿತ್ತು. ಸೊ ಹಾಗಾಗಿ ಭದ್ರಾವತಿಯಲ್ಲಿ ಅವತ್ತಿನ ಕಾಲದಲ್ಲಿ ಮೈಸೂರು ಪೇಪರ್ ಮಿಲ್ಲನ್ನು ಸ್ಥಾಪನೆ ಮಾಡಲಾಯಿತು. ಅಲ್ಲಿ ಮೈಸೂರು ಸಂಸ್ಥಾನದ ಆಳ್ವಿಕೆ ಸಂದರ್ಭದಲ್ಲಿ ಇದ್ದಿದ್ದರಿಂದ ಸೊ ಸಾಮಾನ್ಯವಾಗಿ ಆ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಒಂದು ಹೆಸರನ್ನೇ ಇಡಬೇಕಾಗಿತ್ತು. ಹಾಗಾಗಿ ನೋಡಿ, ಆಗಲೇ ನಾನು ಹೇಳಿದೆ, ಕಬ್ಬಿಣ ಕೈಗಾರಿಕೆ ಉತ್ಪಾದನೆ ಅಥವಾ ಒಂದು ಸ್ಥಾಪನೆ ಆದಾಗಲೂ ಕೂಡ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಅಂತಂದೇ ಹೆಸರನ್ನ ಇಟ್ಟಿದ್ದಂಥದ್ದು ಕಾಣ್ತಾ ಹೋಗುತ್ತೆ. ಇದು ಕೂಡ ಅಷ್ಟೇ ಸಂಸ್ಥಾನದ ಹೆಸರಿನಲ್ಲೇ ಸ್ಥಾಪನೆ ಅಥವಾ ಅರಸರ ಒಂದು ದುಡ್ಡಿನಿಂದಲೇ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಕೈಗಾರಿಕೆ ಆಗಿರೋದ್ರಿಂದ ಇದನ್ನು ಕೂಡ ಮೈಸೂರು ಪೇಪರ್ ಮಿಲ್ ಅಂತಂದೇಳಿ ಹೆಸರಿಟ್ಟಿರ್ತಕ್ಕಂಥದ್ದು 1936ರಲ್ಲೇ ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡ್ತಾ ಹೋಯಿತು. ಆ ನಂತರದಲ್ಲಿ ಒಂದು ಖಾಸಗಿಯವರು ಕೂಡ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು, ಅಂದರೆ ಕಾಗದ ತಯಾರಿಕೆ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಆ ನಂತರದಲ್ಲಿ ಇದನ್ನು ದಾಂಡೇಲಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಸೊ ಈ ಒಂದು ಏನು ಕೈಗಾರಿಕೆಗಳಿವೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳಿರ್ಬೋದು, ನೀರಿನ ಸರಬರಾಜು ಇರ್ಬೋದು, ವಿದ್ಯುತ್ ಇರ್ಬೋದು, ಸೊ ಇವೆಲ್ಲವೂ ಕೂಡ ಅತಿ ಹೆಚ್ಚಾಗಿ ಸಿಗೋದ್ರಿಂದ ಕರ್ನಾಟಕದಲ್ಲಿ ಈ ಒಂದು ಕೈಗಾರಿಕೆಗಳು ಕೂಡ ನಂತರ ದಿನಗಳಲ್ಲಿ ಹಲವಾರು ಭಾಗಗಳಲ್ಲಿ ಸ್ಥಾಪನೆ ಆಯಿತು. ಬೆಂಗಳೂರು ಇರ್ಬೋದು, ನಂಜನಗೂಡು ಇರ್ಬೋದು, ಯಡಿಯೂರು ಇರ್ಬೋದು, ಸತ್ಯಗಾಲ ಇರ್ಬೋದು. ಸೊ ಹೀಗೆ ಹಲವಾರು ಕಡೆಗಳಲ್ಲಿ ನಂತರದ ದಿನಗಳಲ್ಲಿ ಮೊದಲಿಗೆ ಭದ್ರಾವತಿಯಲ್ಲಿ 1936ರಲ್ಲಿ ಸ್ಥಾಪನೆ ಆಯಿತು. ಮೊದಲನೇ ಕೈಗಾರಿಕೆ ಅಂತ ಹೇಳ್ತೀವಿ, ಕಾಗದ ಕೈಗಾರಿಕೆ ಮೊದಲನೇ ಕೈಗಾರಿಕೆ ಅಂದರೆ 1936ರಲ್ಲಿ ಆದಂಥ ಏನು ಭದ್ರಾವತಿಯಲ್ಲಿ ಸ್ಥಾಪನೆ ಆಯಿತು, ಆ ಕೈಗಾರಿಕೆನೇ ಮೊದಲು ಮೈಸೂರು ಪೇಪರ್ ಮಿಲ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಅದಾದ ನಂತರ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತಂದೇಳಿ ಕರಿತಾ ಹೋಗ್ತೀವಿ, ಅದು ಖಾಸಗಿ ದಾಂಡೇಲಿಯಲ್ಲಿ ಸ್ಥಾಪನೆ ಆಯಿತು. ಆ ನಂತರದಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಬೆಂಗಳೂರು, ಯಡಿಯೂರು, ಆಮೇಲೆ ನಂಜನಗೂಡು ಇರ್ಬೋದು, ಸೊ ಹೀಗೆ ಹಲವಾರು ಕಡೆಗಳಲ್ಲಿ ಈ ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಈ ಕಾಗದವನ್ನು ಉತ್ಪಾದನೆ ಮಾಡೋದರಲ್ಲಿ ಭಾರತದಲ್ಲಿ 4ನೇ ಸ್ಥಾನವನ್ನು ಕರ್ನಾಟಕ ಹೊಂದಿರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನೋಡಿ, ಸಕ್ಕರೆಯನ್ನು ಉತ್ಪಾದನೆ ಮಾಡೋ ಉತ್ಪಾದನೆಯಲ್ಲಿ 2ನೇದು, ಸಕ್ಕರೆ 3ನೇದು, ಹಾಗೆ ಕಾಗದ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. 4ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಉತ್ಪಾದನೆ ಮಾಡುವ ಪ್ರಮಾಣದ ಆಧಾರದ ಮೇಲೆ.
ಇನ್ನು ಮತ್ತೊಂದು ಕರ್ನಾಟಕದ ಪ್ರಮುಖ ಕೈಗಾರಿಕೆ ಅಂತ ಅಂದರೆ ಅದು ಸಿಮೆಂಟ್ ಕೈಗಾರಿಕೆ ಅಂತಂದೇಳಿ ಕರಿತಾ ಹೋಗ್ತೀವಿ. ಸಿಮೆಂಟ್ ಕೈಗಾರಿಕೆ ಇದು ಆಧುನೀಕರಣಕ್ಕೆ ಹೆಚ್ಚು ಉಪಯುಕ್ತವಾಗಿರ್ತಕ್ಕಂಥ ಕೈಗಾರಿಕೆ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಬೇಡಿಕೆ ಒಂದು ಕೈಗಾರಿಕೆ ಅಂತ ನಾವು ಕೂಡ ಹೇಳ್ಬೋದು. ಮೊದಲಿಗೆ ಇದರ ಬೇಡಿಕೆ ಕಡಿಮೆ ಇರ್ಬೋದು, ಆದರೆ ಇತ್ತೀಚಿನ ಪ್ರಸ್ತುತ ದಿನಗಳಿಗೆ ನಾವು ಬರೋದಾದರೆ ಸಿಮೆಂಟು ಅತ್ಯಂತ ಬೇಡಿಕೆ ಇರುವಂಥ ವಸ್ತು. ಅತ್ಯಂತ ಬೇಡಿಕೆ ಇರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಕಟ್ಟಡಗಳನ್ನು ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಬೇಕು ಅಂದ್ರೂ ಕೂಡ ಅಷ್ಟೇ, ಅಥವಾ ಸೇತುವೆಗಳನ್ನು ಕಟ್ಟಬೇಕು ಅನ್ನೋದಾದರೂ ಕೂಡ ಅಷ್ಟೇ. ಎಲ್ಲದಕ್ಕೂ ಕೂಡ ಈ ಒಂದು ಸಿಮೆಂಟನ್ನು ಬಳಕೆ ಮಾಡೋದ್ರಿಂದ ಇದು ಅತ್ಯಂತ ಬೇಡಿಕೆ ಇರ್ತಕ್ಕಂಥ ವಸ್ತುಗಳಲ್ಲಿ ಸಿಮೆಂಟ್ ಕೂಡ ಒಂದು. ಹಾಗಾದರೆ ಈ ಒಂದು ಸಿಮೆಂಟನ್ನು ಉತ್ಪಾದನೆ ಮಾಡಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕಾಗ್ತವೆ ಅಂತ ನಾವು ನೋಡೋದಾದರೆ ಅದಕ್ಕೆ ಮುಖ್ಯವಾಗಿ ಸುಣ್ಣದ ಕಲ್ಲು ಬೇಕಾಗುತ್ತೆ, ಆಮೇಲೆ ಜಿಪ್ಸಮ್ ಬೇಕಾಗುತ್ತೆ, ಮತ್ತು ಬ್ಯಾಕ್ಸೈಟ್ ಕೂಡ ಬೇಕಾಗುತ್ತೆ, ಮತ್ತು ಅದಕ್ಕೆ ಉರುವಲಿಗೆ ಕಲ್ಲಿದ್ದಲು ಕೂಡ ಬೇಕಾಗುತ್ತೆ. ಕಲ್ಲಿದ್ದಲು ಒಂದು ಕೊರತೆ ಕರ್ನಾಟಕದಲ್ಲಿ ನಮಗೆ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ನಮ್ಮ ಕರ್ನಾಟಕದ ವಿಚಾರಕ್ಕೆ ನಾವು ಬರೋದಾದರೆ ಕಲ್ಲಿದ್ದಲು ಒಂದು ಖನಿಜಾಂಶ, ಅದನ್ನು ನಾವು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಹೇರಳವಾಗಿ ನಮಗೆ ದೊರೆಯಲ್ಲ ಅದು. ಸೊ ಹಾಗಾಗಿ ನಾವು ಹೊರ ರಾಜ್ಯಗಳಿಂದ ಅದನ್ನು ಆಮದು ಮಾಡ್ಕೋಬೇಕಾಗುತ್ತೆ. ಉಳಿದಂತೆ ನಾವೇನು ಕಬ್ಬಿಣದ ಅದಿರು ಇರ್ಬೋದು, ಅಥವಾ ಒಂದು ಮ್ಯಾಂಗ್ನೀಸ್ ಇರ್ಬೋದು, ಸೊ ಇವೆಲ್ಲವೂ ಕೂಡ ಸುಣ್ಣದ ಕಲ್ಲು ಇರ್ಬೋದು, ಸೊ ಅವೆಲ್ಲವೂ ಅತಿ ಹೆಚ್ಚಾಗಿ ಕರ್ನಾಟಕದಲ್ಲಿ ದೊರೀತಾ ಹೋಗ್ತವೆ ಕಲ್ಲಿದ್ದಲೊಂದನ್ನು ಬಿಟ್ಟು. ಸೊ ಹಾಗಾಗಿ ಆ ವಿಚಾರಕ್ಕೆ ಬರೋದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಏನು ಕಲ್ಲಿದ್ದಲು ಬೇಕಾಗುತ್ತೆ, ಸೊ ಅದು ಕೂಡ ನಾವು ಹೊರ ರಾಜ್ಯಗಳಿಂದ ಆಮದು ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತೀವಿ ಇವತ್ತು. ಮತ್ತು ಇಲ್ಲೂ ಕೂಡ ವಿಶಾಲವಾಗಿರ್ತಕ್ಕಂಥ ಮಾರುಕಟ್ಟೆ ಇದೆ, ನಗರೀಕರಣ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ, ಮತ್ತು ನೀರಿನ ಸರಬರಾಜು ಕೂಡ ಇದಕ್ಕೂ ಬೇಕಾಗುತ್ತೆ. ಈ ಕೈಗಾರಿಕೆ ಕೂಡ ವಿದ್ಯುತ್ ಬೇಕಾಗುತ್ತೆ. ಸೊ ಅವೆಲ್ಲವೂ ಕೂಡ ಸರಬರಾಜು ಇರೋದ್ರಿಂದ ಸಿಮೆಂಟಿನ ಕೈಗಾರಿಕೆಗಳು ಕೂಡ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಈ ಕೈಗಾರಿಕೆ ವಿಚಾರಕ್ಕೂ ಬರೋದಾದರೆ 1939ರಲ್ಲಿಯೇ ಭದ್ರಾವತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಮೆಂಟ್ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಇದು ಕೂಡ ಮೈಸೂರು ಸಂಸ್ಥಾನದ ಆಳ್ವಿಕೆ ಸಂದರ್ಭದಲ್ಲೇ ಸ್ಥಾಪನೆ ಆಗಿರ್ತಕ್ಕಂತಹ ಒಂದು ಕೈಗಾರಿಕೆ ಆಗಿತ್ತು. ಇದು ಕೂಡ ಭದ್ರಾವತಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ 1939ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆ ನಂತರದ ದಿನಗಳಲ್ಲಿ ಅಂದರೆ ಈ ಒಂದು ಸಿಮೆಂಟ್ ಕೈಗಾರಿಕೆ ಸ್ಥಾಪನೆ ಆದ ನಂತರ ದಿನಗಳಲ್ಲಿ ಬಾಗಲಕೋಟೆ ಇರ್ಬೋದು, ಅಥವಾ ತುಮಕೂರು ಜಿಲ್ಲೆಯ ಅಮ್ಮಸಂದ್ರ ಇರ್ಬೋದು, ಅಥವಾ ಕಲಬುರಗಿಯಲ್ಲಿ ಜಿಲ್ಲೆಗಳಿರ್ಬೋದು, ಅಲ್ಲಿ ಕೂಡ ಹಲವಾರು ಕಡೆಗಳಲ್ಲಿ ಈ ಒಂದು ಸಿಮೆಂಟ್ ಕೈಗಾರಿಕೆಯನ್ನು ನಂತರ ದಿನಗಳಲ್ಲಿ, ಅಂದರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಮೊಟ್ಟ ಮೊದಲಿಗೆ ಸ್ಥಾಪನೆ ಆಗಿದ್ದು 1939ರಲ್ಲಿ ಭದ್ರಾವತಿಯಲ್ಲಿಯೇ ಸಿಮೆಂಟ್ ಕೈಗಾರಿಕೆ ಸ್ಥಾಪನೆ ಆಗಿದ್ದು. ಆ ನಂತರದಲ್ಲಿ ಹಲವಾರು ಕಡೆಗಳಲ್ಲಿ ಸ್ಥಾಪನೆ ಮಾಡಿದರು. ಅದರಲ್ಲಿ ಬಾಗಲಕೋಟೆ ಅಂತ ಹೇಳಿದೆ, ತುಮಕೂರಿನ ಅಮ್ಮಸಂದ್ರ ಅಂತಂದು ಹೇಳಿದೆ, ಹಾಗೆ ಕಲಬುರ್ಗಿ ಇರ್ಬೋದು, ಅಥವಾ ಇಟ್ಟಿಗೆಹಳ್ಳಿ ಇರ್ಬೋದು, ಆಮೇಲೆ ಮಡಿಕೇರಿ ಇರ್ಬೋದು, ಆಮೇಲೆ ಸೇಡಂ ಇರ್ಬೋದು, ಚಿತ್ತಾಪುರ ಇರ್ಬೋದು. ಸೊ ಹೀಗೆ ಹಲವು ಕಡೆಗಳಲ್ಲಿ, ಕರ್ನಾಟಕದ ಹಲವು ಕಡೆಗಳಲ್ಲಿ ಈ ಒಂದು ಸಿಮೆಂಟ್ ಕೈಗಾರಿಕೆಗಳನ್ನು ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಭಾರತದ ವಿಚಾರಕ್ಕೆ ಬರೋದಾದರೆ ಭಾರತದಲ್ಲಿ ಸ್ಥಾಪನೆ ಅಥವಾ ತಯಾರು ಮಾಡುವಂಥ ಸಿಮೆಂಟಿನ 8ರಷ್ಟು ಭಾಗ ಭಾರತದಲ್ಲಿ, ಇಡೀ ಭಾರತದಲ್ಲಿ ಉತ್ಪಾದನೆ ಆಗುವಂಥ ಸಿಮೆಂಟಿನ 8ರಷ್ಟು ಭಾಗ ಕರ್ನಾಟಕದಲ್ಲೇ ಉತ್ಪಾದನೆ ಆಗುತ್ತೆ. ಪ್ರತಿ ವರ್ಷವೂ ಕೂಡ ವಾರ್ಷಿಕವಾಗಿ 121 ಲಕ್ಷ ಟನ್ನಷ್ಟು ವಾರ್ಷಿಕವಾಗಿ ಸಿಮೆಂಟನ್ನು ಕರ್ನಾಟಕ ಉತ್ಪಾದನೆ ಮಾಡ್ತಾ ಇದೆ. ನೋಡಿ, 121 ಲಕ್ಷ ಟನ್ನಷ್ಟು ಸಿಮೆಂಟನ್ನು ಕರ್ನಾಟಕದಲ್ಲೇ ಉತ್ಪಾದನೆ ಮಾಡುತ್ತೆ. ಆ ವಿಚಾರದಲ್ಲಿ ಭಾರತದ ಏನು ಉತ್ಪಾದನೆ ಇದೆ ಅದರ 8ರಷ್ಟು ಪ್ರಮಾಣವನ್ನು ಕರ್ನಾಟಕದಲ್ಲೇ ಸಿಮೆಂಟ್ ಉತ್ಪಾದನೆ ಆಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಮತ್ತು ಇನ್ನು ಸಿಮೆಂಟ್ ಕೈಗಾರಿಕೆಯನ್ನು ಬಿಟ್ಟರೆ ಕರ್ನಾಟಕದ ಮತ್ತೊಂದು ಪ್ರಮುಖ ಕೈಗಾರಿಕಾ ವಲಯ ಅಂತ ಅಂದರೆ ಅದು ಮಾಹಿತಿ ತಂತ್ರಜ್ಞಾನ ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಗೆ ಕರ್ನಾಟಕ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಜಾಗ. ಯಾಕಂದರೆ ಈ ಮಾಹಿತಿ ತಂತ್ರಜ್ಞಾನಕ್ಕೆ ಬೇಕಾಗಿರುವಂಥದ್ದು ಸಂಶೋಧನಾ ಕ್ಷೇತ್ರಗಳಿರ್ಬೋದು, ಅಥವಾ ಹೊಸ ಇಂಜಿನಿಯರಿಂಗ್ ಒಂದು ಕಂಪ್ಯೂಟರ್ ತಂತ್ರಜ್ಞಾನದ ಒಂದು ಪರಿಣಿತಿ ಪಡೆದಂತಹ ಮಾನವ ಶಕ್ತಿ ಬೇಕಾಗುತ್ತೆ. ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಇಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ತಂತ್ರಜ್ಞಾನದ ಕೋರ್ಸ್ಗಳನ್ನು ಪಡೆದು ಪರಿಣಿತಿ ಹೊಂದಿರತಕ್ಕಂಥ ಮಾನವ ಸಂಪನ್ಮೂಲದ ಅವಶ್ಯಕತೆಯೂ ಕೂಡ ಇಲ್ಲಿ ಇದೆ. ಸೊ ಆ ವಿಚಾರಕ್ಕೆ ಬರೋದಾದರೆ ಕರ್ನಾಟಕ ಸೂಕ್ತವಾಗಿರ್ತಕ್ಕಂಥ ಜಾಗ. ಹಾಗಾಗಿಯೇ ಭಾರತದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಈ ಒಂದು ಮಾಹಿತಿ ತಂತ್ರಜ್ಞಾನದ ವಿಚಾರದಲ್ಲಿ ಕರ್ನಾಟಕವೇ ಅದಕ್ಕೆ ಹಾಟ್ಸ್ಪಾಟ್ ಅಂತ ಕೂಡ ಕರಿತಾ ಹೋಗ್ತೀವಿ.
ಯಾಕಂದ್ರೆ ಮಾಹಿತಿ ತಂತ್ರಜ್ಞಾನದ ವಿಚಾರದಲ್ಲಿ ಭಾರತ ಇಡೀ ಭಾರತದಲ್ಲೇ ನಂಬರ್ 1 ಸ್ಥಾನ, ಮೊದಲನೇ ಸ್ಥಾನದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಯಾಕೆ ಅಂದರೆ ಇಲ್ಲಿ ಮಾನವ ಸಂಪನ್ಮೂಲದ ಕೊರತೆ ಇಲ್ಲ ಆ ಕಂಪನಿಗಳನ್ನು ತಯಾರು ಮಾಡಲಿಕ್ಕೆ ಅಥವಾ ಆ ಕಂಪನಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ. ಇಲ್ಲಿ ಬೇಕಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ತುಂಬ ಜಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಕೋರ್ಸ್ಗಳನ್ನು ಪಡೆದು ಪರಿಣಿತಿ ಹೊಂದಿರತಕ್ಕಂಥ ಮಾನವ ಸಂಪನ್ಮೂಲ ಬೇಕು, ಮತ್ತು ಸರ್ಕಾರದ ಬೆಂಬಲ ಬೇಕಾಗುತ್ತೆ, ನೀರಿನ ಸೌಲಭ್ಯವನ್ನು ಕೊಡಬೇಕಾಗುತ್ತೆ, ಜೊತೆಗೆ ಕರೆಂಟನ್ನು ವಿದ್ಯುತ್ತನ್ನು ಸರಬರಾಜು ಮಾಡಬೇಕಾಗುತ್ತೆ, ಸಾರಿಗೆ ವ್ಯವಸ್ಥೆಯ ಒಂದು ವ್ಯವಸ್ಥೆ ಬೇಕಾಗುತ್ತೆ. ಸೊ ಇವೆಲ್ಲವೂ ಕೂಡ ಕರ್ನಾಟಕದ ವಿಚಾರಕ್ಕೆ ಸೂಕ್ತವಾಗಿರ್ತಕ್ಕಂಥ ಜಾಗ ಆಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಒಂದು ಮಾಹಿತಿ ತಂತ್ರಜ್ಞಾನದ ಉದ್ಯಮಗಳು ಬೆಳೀಲಿಕ್ಕೆ ಸಾಧ್ಯತೆ ಆಗಿದೆ. ಬೆಂಗಳೂರು ವಿಚಾರಕ್ಕೆ ಬರೋದಾದರೆ 1200 ಕಂಪನಿಗಳು IT-BT ಕಂಪನಿಗಳು ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. IT-BT ಕಂಪನಿಗಳೇ 1200 ಕಂಪನಿಗಳು ಬೆಂಗಳೂರಿನಲ್ಲೇ ಇದ್ದಾವೆ. ಸೊ ಇದರ ಒಂದು ಪರಿಣಾಮ ಬೆಂಗಳೂರಿನ ಸುತ್ತಮುತ್ತಲಿನ ಹಲವು ಪ್ರದೇಶಗಳಿಗೂ ಕೂಡ ಈ ಕೈಗಾರಿಕೆಗಳು ವಿಸ್ತರಣೆ ಆಗಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ. ಮತ್ತು ನಿಮಗೆ ಗೊತ್ತಿರ್ಬೋದು, ಈ ಕೈಗಾರಿಕೆಗಳಿಂದಲೇ ಕರ್ನಾಟಕದಲ್ಲಿ 4 ಲಕ್ಷ ಜನರಿಗೆ ಉದ್ಯೋಗ ದೊರೆತಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಸೊ 4 ಲಕ್ಷ ಜನರಿಗೆ ಈ ಒಂದು ವಲಯದಿಂದಲೇ, ಮಾಹಿತಿ ತಂತ್ರಜ್ಞಾನದಿಂದಲೇ ನಮಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಸೊ ಬಹುದೊಡ್ಡ ಪ್ರಮಾಣದಲ್ಲಿ ನಮಗೆ ಉದ್ಯೋಗದ ಅವಕಾಶಗಳನ್ನು ಈ ಮಾಹಿತಿ ತಂತ್ರಜ್ಞಾನ ಕೊಟ್ಟಿದೆ. ಹಾಗಾದರೆ ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಇದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಇದಕ್ಕೆ ಸಿಲಿಕಾನ್ ಸಿಟಿ ಅಂತ ಕೂಡ ಕರಿತಾ ಹೋಗ್ತೀವಿ. ಪ್ರಪಂಚದ 10 ಪ್ರಮುಖ ಮಾಹಿತಿ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ನಗರಗಳಲ್ಲಿ ಕರ್ನಾಟಕವು ಒಂದು ಅಥವಾ ಬೆಂಗಳೂರು ಒಂದು. ನೋಡಿ, ಪ್ರಪಂಚದಲ್ಲಿ ನಾನು ಹೇಳ್ತಿರೋದು ಪ್ರಪಂಚದ ಬಹುಮುಖ್ಯ 10 ತಂತ್ರಜ್ಞಾನಗಳನ್ನು, ಮಾಹಿತಿ ತಂತ್ರಜ್ಞಾನ ಹೊಂದಿರತಕ್ಕಂಥ ಆ ಜಾಗಗಳಲ್ಲಿ ಬೆಂಗಳೂರು ಕೂಡ ಒಂದಾಗಿದೆ. ಹಾಗಾಗಿ ಇದನ್ನು ಸಿಲಿಕಾನ್ ಸಿಟಿ ಅಂತ ಕೂಡ ನಾವು ಕರೀತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇದಕ್ಕೆ ನಾನು ಆಗಲೇ ಹೇಳಿದೆ, ಇದಕ್ಕೆ ನಮ್ಮ ಸರ್ಕಾರದ ಆಡಳಿತ ಬೆಂಬಲವೂ ಕೂಡ ಇದಕ್ಕೆ ಬೇಕಾಗ್ತವೆ. ಈ ಕಂಪನಿಗಳನ್ನು ಪ್ರತಿಯೊಂದು ಕಂಪನಿಗಳು ಸ್ಥಾಪನೆ ಆಗಬೇಕಾದ್ರೂ ಕೂಡ ಕೇವಲ ನೀರು, ಖನಿಜ ಸಂಪನ್ಮೂಲಗಳು ಅಥವಾ ರಸ್ತೆ ಅದಿಷ್ಟೇ ಇಂಪಾರ್ಟೆಂಟ್ ಆಗೋದಿಲ್ಲ, ಸರ್ಕಾರದ ಒಂದು ಆಸಕ್ತಿನೂ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಚಾರಕ್ಕೆ ಬರೋದಾದರೆ ಕರ್ನಾಟಕ ಸರ್ಕಾರವು ಕೂಡ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಕೈಗಾರಿಕೆಗಳ ಅಭಿವೃದ್ಧಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇಲ್ಲಿ ಕರ್ನಾಟಕದ ವಿಚಾರಕ್ಕೆ, ಮಾಹಿತಿ ತಂತ್ರಜ್ಞಾನದ ವಿಚಾರಕ್ಕೆ ಬರೋದಾದರೆ ದೊಡ್ಡ ಕಂಪನಿಗಳು ಇಲ್ಲಿ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅದು ವಿಪ್ರೋ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಅಂತಹ ದೊಡ್ಡ ಕೈಗಾರಿಕೆಗಳು ಬೆಂಗಳೂರಿನಲ್ಲಿ ಇದ್ದಾವೆ. ಅದರ ಶಾಖೆಗಳು ಮೈಸೂರು, ಹುಬ್ಬಳ್ಳಿ, ಆಮೇಲೆ ಶಿವಮೊಗ್ಗ, ಮತ್ತು ಕಲಬುರಗಿ ಇರ್ಬೋದು, ತುಮಕೂರು ಇರ್ಬೋದು, ಮತ್ತು ಮಂಗಳೂರು ಇರ್ಬೋದು, ಹೀಗೆ ಹಲವಾರು ಕಡೆಗಳಲ್ಲೂ ಕೂಡ ಆ ಒಂದು ಕೈಗಾರಿಕೆಗಳು ಬೆಳವಣಿಗೆಗೆ ಅಥವಾ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಗೆ, ಕಂಪನಿಗಳ ಉದ್ಯಮಗಳ ಬೆಳವಣಿಗೆಗೆ ಅದು ಸಹಾಯಕವಾಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಅದರ ಒಂದು ಪರಿಣಾಮ ಅಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಇರೋದ್ರಿಂದ ಅಥವಾ ಉದ್ಯಮಗಳು ಇರೋದ್ರಿಂದ ಅದರ ಒಂದು ಪರಿಣಾಮ ಕರ್ನಾಟಕದ ಬೇರೆ ನಗರಗಳಲ್ಲೂ ಕೂಡ ಅವುಗಳ ಶಾಖೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶಗಳು ಕೂಡ ಇರ್ತಕ್ಕಂಥದ್ದು ಅಥವಾ ಆ ಒಂದು ವಾತಾವರಣ ಕಲ್ಪನೆ ಆಗಿರ್ತಕ್ಕಂಥದ್ದು ಕೂಡ ನಮಗೆ ಕಾಣ್ತಾ ಹೋಗುತ್ತೆ. ಸೊ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಾನೇನು ಇಷ್ಟು ಒಂದು ಕೈಗಾರಿಕೆಗಳನ್ನು ಹೇಳ್ತಾ ಹೋದೆ. ಸೊ ಇವನ್ನ 5 ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ಬೋದು ಇಡೀ ಕರ್ನಾಟಕದ ವಿಚಾರಕ್ಕೆ. ಅಂದರೆ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಇದ್ದಾವೆ. ನಾನು ಹೇಳಿದ್ದು ಈಗ ಒಂದೊಂದೇ ಕೈಗಾರಿಕೆಗಳ ಬಗ್ಗೆ ಹೇಳ್ತಾ ಹೋದೆ. ಈಗ ಹಾಗಲ್ಲ, ಇಡೀ ಎಲ್ಲ ಕೈಗಾರಿಕೆಗಳನ್ನು ತಗೊಂಡ್ಬಿಟ್ಟು ಯಾವ ನಗರಗಳಲ್ಲಿ ಹೆಚ್ಚೆಚ್ಚು ಜಿಲ್ಲೆಗಳು ಅಥವಾ ಕೈಗಾರಿಕೆಗಳು ಇದ್ದಾವೆ. ಯಾಕಂದರೆ ನಾನು ಕೆಲವೊಂದು ನಗರಗಳನ್ನ ಹಲವಾರು ಸಾರಿ ಹೇಳ್ತಾ ಹೋದೆ. ಸೊ ಹಾಗಾಗಿ 5 ಭಾಗಗಳನ್ನಾಗಿ ಮಾಡಿದರೆ ಮೊದಲನೇ ಸ್ಥಾನದಲ್ಲಿ ಬೆಂಗಳೂರು, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳು. ಈ 3 ಏನು ಭಾಗಗಳಿದೆ ಇವೆಲ್ಲ ಅಕ್ಕಪಕ್ಕದ ಜಿಲ್ಲೆಗಳೇ. ಸೊ ಹಾಗಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ನಾವು ಸ್ಥಾಪನೆ ಆಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಯಾಕಂದರೆ IT-BT ಕಂಪನಿಯಲ್ಲಿ 1200 ಕೈಗಾರಿಕೆಗಳು, ಉದ್ಯಮಗಳು ಬೆಂಗಳೂರಿನಲ್ಲೇ ಇದ್ದಾವೆ ಅಂತ ಹೇಳಿದೆ. ಮತ್ತು ಕಾಗದ ಕೈಗಾರಿಕೆ ಇರ್ಬೋದು, ಅವೆಲ್ಲ ಕೈಗಾರಿಕೆಗಳು ಅಲ್ಲಿದ್ದಾವೆ ಅಂತ ಹೇಳಿದೆ. ಸೊ ಹಾಗಾಗಿ ಬೆಂಗಳೂರು, ಕೋಲಾರ ಮತ್ತು ತುಮಕೂರು ಇದನ್ನು ಮೊದಲನೇ ವಲಯ ಅಂತಂದೇಳಿ ಕರಿತೀವಿ. ಇಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರತಕ್ಕಂಥ ನಗರ ಅಥವಾ ಒಂದು ಭಾಗ. ಈ ಭಾಗದಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳನ್ನೇ ಅತಿ ಹೆಚ್ಚು ಕೈಗಾರಿಕೆಗಳು ಇಲ್ಲೇ ಇದೆ. ಇನ್ನು 2ನೇ ಭಾಗಕ್ಕೆ ನಾವು ಬರೋದಾದರೆ ಬೆಳಗಾವಿ ಮತ್ತು ಧಾರವಾಡ ಭಾಗ ಅಂತಂದು ಹೇಳಿದೆ. ಯಾಕಂದರೆ ಅಲ್ಲಿ ನೋಡಿ ನಾವು ಒಂದು ಕಾಗದ ಕೈಗಾರಿಕೆ ಇರ್ಬೋದು, ಸಕ್ಕರೆ ಕೈಗಾರಿಕೆ ಇರ್ಬೋದು, ಹತ್ತಿಬಟ್ಟಿ ಕೈಗಾರಿಕೆ, ಸೊ ಅಲ್ಲೆಲ್ಲ ಸ್ಥಾಪನೆ ಆಗಿದ್ವು. ಸೊ ಹಾಗಾಗಿ ಆ ವಿಚಾರಕ್ಕೆ ಬರೋದ್ರೆ ಅಲ್ಲಿ ನಮಗೆ 2ನೇ ಸ್ಥಾನದಲ್ಲಿ ಬರ್ತಾ ಹೋಗುತ್ತೆ. ಬೆಳಗಾವಿ ಮತ್ತು ಧಾರವಾಡ ಭಾಗ ಏನಿದೆ ಅಲ್ಲಿ ನಮಗೆ ಕರ್ನಾಟಕದ 2ನೇ ಕೈಗಾರಿಕಾ ವಲಯ ಅಂತಂದೇಳಿ ಕರಿತಾ ಹೋಗ್ತೀವಿ. ಅಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳು ಅಥವಾ ಒಂದು
ಅತಿ ಹೆಚ್ಚು ಕೈಗಾರಿಕೆಗಳನ್ನ ಅಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. ಇನ್ನು ಮೂರನೇದು ಅಂತಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂದರೆ ಕರಾವಳಿ ಭಾಗಕ್ಕೆ ಹೋಗ್ಬೋದು. ಇನ್ನು ಬೆಳಗಾವಿ, ರಾಯಚೂರು, ಅಲ್ಲಿ ಕೂಡ ಕೊಪ್ಪಳ, ಅಲ್ಲಿ ನಾವು ನೋಡ್ಬೋದು. ಇನ್ನು ಮೈಸೂರು, ಮಂಡ್ಯ, ಹೀಗೆ 5 ಭಾಗಗಳ ವಲಯಗಳಾಗಿ ನಾವು ಕೈಗಾರಿಕಾ ವಲಯಗಳನ್ನಾಗಿ ವಿಂಗಡಣೆ ಮಾಡ್ಬೋದು. ಈ ಜಿಲ್ಲೆಗಳಲ್ಲಿ ನಾವೇನು ಹೇಳಿದ್ವಿ, ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಈ ಎಲ್ಲ ಕೈಗಾರಿಕೆಗಳು ಆರ್ಥಿಕವಾಗಿ ಹೇಗೆ ಲಾಭ ಮಾಡ್ತವೆ ಒಂದು ಸರ್ಕಾರಕ್ಕೆ, ರಾಜ್ಯಕ್ಕೆ? ನಾನು ಆಗಲೇ ಹೇಳ್ತಾ ಇದ್ದೆ, ಸ್ಟಾರ್ಟಿಂಗ್ ಪಾಠ ಶುರು ಮಾಡಿದಾಗೆ ನಾನು ಒಂದು ಮಾತನ್ನು ಹೇಳಿದೆ. ಕೈಗಾರಿಕೆಗಳು ದೇಶದ ಆರ್ಥಿಕತೆ ಅಥವಾ ರಾಜ್ಯದ ಆರ್ಥಿಕತೆಗೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ ಅಂತ ಹೇಳಿದೆ. ಹೇಗೆ ಇವೆಲ್ಲ ಲಾಭವನ್ನು ತಂದುಕೊಡ್ತವೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ವಸ್ತುವನ್ನಾಗಲಿ ಅದನ್ನು ನಮ್ಮ ಒಂದು ಪ್ರದೇಶದಲ್ಲೇ ಉತ್ಪಾದನೆ ಅಥವಾ ಬೆಳೆಯುವಂಥದ್ದಾದರೆ ಬೆಳೆಯುವಂಥದ್ದು, ಅಥವಾ ಉತ್ಪಾದನೆ ಮಾಡುವಂಥದ್ದಾದರೆ ಉತ್ಪಾದನೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಕೃಷಿಯಿಂದ ಬೆಳವಣಿಗೆ ಮಾಡೋದಾದರೆ ಬೆಳೆಯೋದಾದರೆ ಬೆಳಿಬೇಕಾಗುತ್ತೆ, ಅಥವಾ ಉತ್ಪಾದನೆ ಮಾಡೋದಾದರೆ ನಮ್ಮಲ್ಲೇ ಉತ್ಪಾದನೆ ಮಾಡಬೇಕಾಗುತ್ತೆ. ಹಾಗೆ ಮಾಡಿದಾಗ ಮಾತ್ರ ನಮಗೆ ಹೆಚ್ಚು ಲಾಭ ಆಗುತ್ತೆ. ಅದನ್ನು ಬಿಟ್ಟು ನಾವು ಹೊರ ರಾಜ್ಯಗಳಿಂದ ಅಥವಾ ಹೊರದೇಶಗಳಿಂದ ಆಮದು ಮಾಡಿಕೊಂಡ್ರೆ ಅಲ್ಲಿ ನಮಗೆ ತುಂಬ ವೆಚ್ಚದಾಯಕವಾಗಿ ಬರ್ತಾ ಹೋಗುತ್ತೆ. ಯಾಕಂದರೆ ನಮ್ಮಲ್ಲೇ ಉತ್ಪಾದನೆ ಮಾಡಿದರೆ ನಮಗೆ ಕಡಿಮೆ ವೆಚ್ಚದಲ್ಲೇ ನಮಗೆ ಅದನ್ನು ಪೂರೈಕೆ ಮಾಡಲಿಕ್ಕೆ ನಮ್ಮ ಜನರಿಗೆ ಸಾಧ್ಯತೆ ಇದೆ. ಭಾಳ ಕಡಿಮೆ ವೆಚ್ಚದಲ್ಲಿ ಅದನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಥವಾ ಕಡಿಮೆ ವೆಚ್ಚದಲ್ಲಿ ಅದನ್ನು ಖರೀದಿಸಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ. ಅದೇ ನಾವು ಬೇರೆ ರಾಜ್ಯಗಳಿಂದ ತರಿಸೋದಾದರೆ ಅದರ ವೆಚ್ಚ ಜಾಸ್ತಿ ಆಗುತ್ತೆ. ಅಂದರೆ ಅದನ್ನು ಉತ್ಪಾದನೆ ಮಾಡಿದ್ದು ಮತ್ತು ಅದಕ್ಕೆ ಟ್ಯಾಕ್ಸ್ ಪ್ರತಿಯೊಂದು ಸೇರೋದ್ರಿಂದ ಅದರ ವೆಚ್ಚ ಜಾಸ್ತಿ ಆಗುತ್ತೆ. ಅದು ಜನರಿಗೆ ತಲುಪುವ ವೇಳೆಗಾಗಲೇ ಅದರ ವೆಚ್ಚವೂ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ನಾವು ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳಿದ್ದಾವೆ, ಅವನ್ನೆಲ್ಲವನ್ನು ಕೂಡ ನಾವೇ ಉತ್ಪಾದನೆ ಮಾಡುವಂಥದ್ದು ಅಥವಾ ಬೆಳೆಯುವಂಥದ್ದು ಮಾಡಿದಾಗ ಮಾತ್ರ ದೇಶದ ಆರ್ಥಿಕತೆ ಅಥವಾ ರಾಜ್ಯದ ಆರ್ಥಿಕತೆಗೆ ಹೆಚ್ಚು ಒಂದು ಸೂಕ್ತವಾಗಿರ್ತಕ್ಕಂಥ ವಾತಾವರಣ ಅಥವಾ ಸ್ಥಿತಿಗತಿಗಳು ನಿರ್ಮಾಣವಾಗ್ತವೆ. ಅದನ್ನು ಬಿಟ್ಟುಕೊಂಡು ಪ್ರತಿಯೊಂದು ವಸ್ತುವನ್ನು ಬೇರೆ ರಾಜ್ಯಗಳಿಂದ ಕೊಂಡ್ಕೋಬೇಕು ಅಥವಾ ಬೇರೆ ದೇಶಗಳಿಂದ ಕೊಂಡ್ಕೋಬೇಕು ಅನ್ನೋದಾದರೆ ಆ ದೇಶದ ಅಥವಾ ಆ ರಾಜ್ಯದ ಆರ್ಥಿಕತೆ ಅತ್ಯಂತ ದುರ್ಬಲ ಸ್ಥಿತಿಗೆ ಒಯ್ಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಕೇವಲ ಕೃಷಿ ವಲಯವನ್ನು ಮಾತ್ರ ಅಭಿವೃದ್ಧಿ ಮಾಡಿಕೊಂಡೆ ನಾವು ಕೈಗಾರಿಕಾ ವಲಯವನ್ನು ಕೂಡ ಅಭಿವೃದ್ಧಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈ ಒಂದು ವಸ್ತುಗಳು ಏನಿದಾವಲ್ಲ ಇವು ಕೂಡ ಬಹು ಪ್ರಮುಖ ಪಾತ್ರವನ್ನು ವಹಿಸ್ತವೆ ನಮ್ಮ ಬದುಕಿನಲ್ಲಿ. ಇನ್ನು ಕೇವಲ ಕೃಷಿ ಮತ್ತು ಕೈಗಾರಿಕೆ ಅಷ್ಟೇ ಅಲ್ಲ, ಸಾರಿಗೆ ವ್ಯವಸ್ಥೆಯನ್ನು ಕೂಡ ಅಭಿವೃದ್ಧಿ ಮಾಡ್ಕೋಬೇಕಾಗುತ್ತೆ. ಈ 3 ರಂಗಗಳು ಏನಿದಾವಲ್ಲ, ಈ 3 ಕ್ಷೇತ್ರಗಳ ಅಭಿವೃದ್ಧಿ ಒಂದು ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಪೂರಕವಾದಂಥ ವಾತಾವರಣ ಕಲ್ಪಿಸ್ತಾ ಹೋಗ್ತವೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕದ ಒಂದು ಕೈಗಾರಿಕೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದ ಬಗ್ಗೆ ನಾವು ಮಾಹಿತಿಯನ್ನು ಪಡಿತಾ ಹೋಗೋಣ.